ಹಲ್ಲೆಲೂಯಾ. ಈ ವಾಗ್ದಾನಕ್ಕಾಗಿ ನೀವು ಪ್ರತಿದಿನ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಸಭೆಗೆ ದೇವರು ಈ ವರ್ಷ 2021 ಕೊಟ್ಟಿರುವ ಹೆಸರು ನೆನಪಿದೆಯಾ? ಕ್ಷೇಮದ ಗಟ್ಟಿಯಾಗಿ. ಈಗ ಹೇಳೋದ್ರೆ ನಿಮಗೆ ಕ್ಷೇಮ ಇಲ್ಲ ಅನಿಸ್ತಾ ಇದೆ. ಆಮೇಲೆ ಕ್ಷೇಮದ ವರ್ಷ ದೇವರು ಅದಕ್ಕೆ ಆಧಾರವಾಗಿ ವಾಕ್ಯವನ್ನು ಸಹ ಕೊಟ್ಟಿದ್ದಾರೆ. ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಿಂದ 7ನೇ ವಾಕ್ಯ ತನಕ ಒಬ್ಬರು ಶಬ್ದ ವ್ಯಕ್ತಿ ಓದ್ರಿ. ಯೆರೆಮೀಯ 29:7 ಓದಿ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಆಮೆನ್. ಯಾವ ಪಟ್ಟಣಕ್ಕೆ ದೇವರು ನಮ್ಮನ್ನು ಕರೆತಂದಿದ್ದಾರೋ ಆ ಪಟ್ಟಣದ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಕರ್ತನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚಿ, ಎಲ್ಲರೂ ಕಣ್ಗಳನ್ನು ಮುಚ್ಚಿ ಒಪ್ಪಿಸಿ ಕೊಡೋಣ. ಪರಿಶುದ್ಧನು ನಿತ್ಯನಾಗಿರುವ ನನ್ನ ಸ್ವರ್ಗದಲ್ಲಿರುವ ತಂದೆಯೇ, ಯೇಸುವಿನ ನಾಮದಲ್ಲಿ ಈ ವಾಕ್ಯ ನಿನ್ನ ಹಸ್ತಗಳಲ್ಲಿ ಸಮರ್ಪಿಸ್ತಾನೆ. ಪವಿತ್ರಾತ್ಮನೇ, ನೀನು ನಮ್ಮ ಸಂಗಡ ಈ ದಿನದಲ್ಲಿ ಮಾತಾಡು ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವರೇ, ಕ್ಷೇಮದ ವರ್ಷ ಅಂತ ಹೇಳಿದೆಯಲ್ಲ, ಯಾವ ರೀತಿಯಾಗಿ ನೀನು ಕ್ಷೇಮ ಕೊಡುತ್ತಿ, ಹೇಗೆ ನೀನು ಕ್ಷೇಮವನ್ನು ನಮ್ಮ ಮೇಲೆ ಒದಗಿಸುತ್ತಿ. ಆ ಕ್ಷೇಮ ಬರ್ಬೇಕಾದ್ರೆ ನಾವು ಏನು ಮಾಡಬೇಕು, ಆ ಕ್ಷೇಮ ಹೊಂದಲು ನಾವು ಏನು ಮಾಡಬೇಕು ಎಂಬುದಾಗಿ ನಮ್ಮ ಸಂಗಡ ನೀನು ಮಾತಾಡು ಕರ್ತನೆ. ಈ ಕ್ಷೇಮ ಅನ್ನುವಂಥದ್ದು, ಈ ಸುಕ್ಷೇಮ ಅನ್ನುವಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದು, ಈ ಸೌಭಾಗ್ಯ, ಸೌಖ್ಯ, ನೆಮ್ಮದಿ ಅನ್ನುವಂಥದ್ದು ಪ್ರತಿಯೊಬ್ಬರು ಹೊಂದುವ ಹಾಗೆ ಈ ಹೆವೆನ್ ಗಾಸ್ಪೆಲ್ ಸಭೆ ನಿನ್ನ ಶಕ್ತೀಕರಿಸಬೇಕು. ಇವತ್ತು ನಮ್ಮ ಸಂಗಡ ದೇವರಾತ್ಮನೆ ಮಾತಾಡು ಸ್ವಾಮಿ. ಇದು ಮನುಷ್ಯ ಬುದ್ಧಿಯಿಂದಲ್ಲ, ಪರಿಶುದ್ಧಾತ್ಮನ ಬಲದಲ್ಲಿ ಹೊರಡುವಂತೆ, ವಾಕ್ಯಗಳು ಇಬ್ಬಾಯಿ ಕತ್ತಿ ರೀತಿಯಲ್ಲಿ ಹೊರಡುವಂತೆ ಪವಿತ್ರಾತ್ಮನೆ ಸಂಚಾರವಾಗಿ ನಮ್ಮ ಸಭೆಯಲ್ಲಿ ಚಲಿಸು. ಕೇಳುವವರ ಕಿವಿಯಲ್ಲಿ, ಆಮೇಲೆ ಹೊರಟದ ಹೃದಯದಲ್ಲಿ ಕಾರ್ಯ ಮಾಡುವಂತೆ ನಿನ್ನ ವಾಕ್ಯವನ್ನು ಬಲವಾಗಿ ಕಳಿಸು. ನಿನ್ನ ವಾಕ್ಯ ಹೇಳ್ತಾ ಇದೆ, ಕರ್ತನ ವಾಕ್ಯ ಬಹು ವೇಗಶಾಲಿಯಾಗಿದೆ ಎಂಬುದಾಗಿ ಅದು ಎಲ್ಲರನ್ನು ಮುಟ್ಟುವಂತೆ, ಎಲ್ಲರ ಜೀವನದಲ್ಲಿ ಅದು ಕಾರ್ಯ ಮಾಡುವಂತೆ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ನಿಮ್ಮ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರಲಿ ಕರ್ತನೆ. ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಶಕ್ತೀಕರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಿಮ್ಮ ಬಾಯಲ್ಲಿ ಸ್ತೋತ್ರ ಇರಲಿ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಯಾವ ಪಟ್ಟಣಕ್ಕೆ ನಾನು ನಿಮ್ಮನ್ನು ಕರೆತಂದಿದ್ದೀನೋ ಆ ಪಟ್ಟಣದ ಕ್ಷೇಮವನ್ನು ನೀವು ಹಾರೈಸಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ದೇವರಿಗೆ ವಿರೋಧವಾದ ಕಾರ್ಯಗಳು ಯಾವ ಪಟ್ಟಣದಲ್ಲಿ ಇರ್ತದೋ, ದೇವರಿಗೆ ಇಷ್ಟಲ್ಲದ ಕಾರ್ಯ ಯಾವ ಪಟ್ಟಣದಲ್ಲಿ ಇರ್ತದೋ ಆ ಪಟ್ಟಣದ ಮೇಲೆ ದೇವರ ಕೋಪ ಇಳಿದು ಬರ್ತದೆ. ಆಮೇಲೆ ದೇವರ ಚಿತ್ತದ ಪ್ರಕಾರ ನಡೆಯದ ಒಂದು ಊರು, ಒಂದು ಪಟ್ಟಣ, ಒಂದು ದೇಶ ಇದ್ರೆ ಆ ದೇಶವನ್ನ ದೇವರು ದಂಡಿಸ್ತಾರೆ. ಆ ದೇಶವನ್ನ ದೇವರ ಕೋಪ ಹಿಡಿದು ಬರ್ತದೆ. ಆದ್ರೆ ಆ ಕೋಪವನ್ನ ತಣ್ಣಗೆ ಮಾಡಬೇಕಂದ್ರೆ, ಆ ಕೋಪವನ್ನ ಮಾರ್ಪಡಿಸಬೇಕಂದ್ರೆ ಅವರ ಮಕ್ಕಳಾದ ನಾವು, ನೀವು ದೇವರ ಮುಂದೆ ಮೊಣಕಾಲಲ್ಲಿ ನಿಂತುಕೊಂಡು ನಮ್ಮ ಪಟ್ಟಣ ರಕ್ಷಣೆಗಾಗಿ ನಾವು ಹಗಲಿರುಳು ದೇವರಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ನನ್ನ ಪಟ್ಟಣ ಸುರಕ್ಷಿತವಾಗಿರಬೇಕು, ನನ್ನ ಪಟ್ಟಣ ಕ್ಷೇಮವಾಗಿರಬೇಕು. ದೇವ ಮಗುವೆ, ದೇವರ ಸನ್ನಿಧಾನದಲ್ಲಿ ನೀನು ಮೊಣಕಾಲನ್ನು ಊರಿ ಪ್ರಾರ್ಥನೆ ಮಾಡು. ಸುಮ್ಮನೆ ದೇವರು ನಿಮ್ಮನ್ನ ಕರೆದಿಲ್ಲ, ಬರೀ ಆರಾಧನೆ ಮಾಡಿ ಹೋಗೋಕೆ ದೇವರು ಕರೆದಿಲ್ಲ. ಪಟ್ಟಣದ ಒಂದು ಭಾರ ನಿನ್ನ ಮೇಲೆ ದೇವರು ಇಟ್ಟಿದ್ದಾರೆ. ಬರೀ ನಿನ್ನ ಕುಟುಂಬ ನೋಡ್ಕೊಂಡು ಹೋಗೋಕೆ ದೇವರು ನಿನ್ನನ್ನು ಕರೆದಿಲ್ಲ. ದೇವರು ನಿನ್ನ ಮೇಲೆ ಒಂದು ಭಾರ ಇಟ್ಟಿದ್ದಾರೆ. ಆಮೇಲೆ ಎಚ್ಕೆಲ 33 ಹೇಳ್ತಾ ಇದೆ, ನಾನು ನಿನ್ನ ದೇಶಕ್ಕೆ ಕಾವಲುಗಾರನಾಗಿಟ್ಟಿದ್ದೇನೆ. ಆಮೆನ್. ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ತಿಲ್ಲ, ನನ್ನನ್ನ ದೇವರು ದೇಶಕ್ಕೆ ಕಾವಲುಗಾರನಾಗಿಟ್ಟಿದ್ದಾರೆ. ಶಬ್ದವಾಗಿ ಹೇಳಬೇಕು, ದೇವರು ನನ್ನನ್ನ ಈ ಪಟ್ಟಣಕ್ಕೆ ಕಾವಲುಗಾರನಾಗಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪಟ್ಟಣವನ್ನು ಯಾರು ಕಾಯಬೇಕು? ಗಟ್ಟಿಯಾಗಿ. ಪಟ್ಟಣಕ್ಕೆ ಕ್ಷೇಮ ಯಾರಿಂದ ಬರುತ್ತೆ? ಗಟ್ಟಿಯಾಗಿ. ಗಟ್ಟಿಯಾಗಿ. ಹೇಗೆ ಬರುತ್ತೆ? ನಾನು
Praise the Lord. Hallelujah. ಹಾಗಾದ್ರೆ ದೇವರು ಹೇಳ್ತಾರೆ, ನೀನೇನ್ ಮಾಡ್ಬೇಕು? ಕ್ಷೇಮವನ್ನ ಹಾರೈಸಬೇಕು. ಕ್ಷೇಮವನ್ನ ಹಾರೈಸಬೇಕು. ನೀವು ಪಾಸ್ಟ್ರೆ, ಈ ಪಟ್ಟಣದಿಂದ ಬಹಳ ಹೋರಾಟ ನನಗಿದೆ, ಜನಗಳ ಹೋರಾಟಗಳಿದೆ, ಜನಗಳು ಎದುರಾಗಿ ನಿಂತಿದ್ದಾರೆ, ಅಧಿಕಾರಿಗಳ ಎದುರಾಗಿ ನಿಂತಿದ್ದಾರೆ, ಅಕ್ಕಪಕ್ಕದವರು ನಾನು ದೇವರ ಮಗನ ಎಂದು ನನಗೆ ವಿರೋಧವಾಗಿ ನಿಂತಿದ್ದಾರೆ, ನಾನೇನು ಮಾಡ್ಬೇಕು? Praise the Lord. ಅದರ ಮಧ್ಯದಲ್ಲಿ ನೀನು ದೇವರ ಮಗು ಎಂದು ಮರೆಯಬೇಡ, ನೀನು ಕ್ರಿಸ್ತನ ಮಗನೆಂದು ಮರೆಯಬೇಡ. ಕ್ರಿಸ್ತನು ಇಲ್ಲಿ ಬಾಧೆಯನ್ನು ಅನುಭವಿಸಿದ ರೀತಿಯಲ್ಲಿ ಕೆಲವು ಹಲವಾರು ಬಾಧೆಗಳನ್ನು ನಾನು ದಾಟಿ ಹೋಗ್ಬೇಕು. ನೀನು ಮೌನವಾಗಬಾರ್ದು. ನೀನು ಮೌನವಾದ್ರೆ ದೇವರ ಕೋಪ ಪಟ್ಟಣದ ಮೇಲೆ ಬರ್ತದೆ. ನೀನು ಶಬ್ದ ಬೆತ್ತಬೇಕು, ನೀನು ಶಬ್ದ ಬೆತ್ತಬೇಕು. ಮೊಣಕಾಲ ನಿಂತು ಶಬ್ದ ಎತ್ತಬೇಕು. ಪಟ್ಟಣದ ರಕ್ಷಣೆಗಾಗಿ ಸ್ತೋತ್ರ ಮಾಡಬೇಕು. ಒಂದೊಂದು ಕುಟುಂಬಕ್ಕಾಗಿ ಸ್ತೋತ್ರ ಮಾಡಬೇಕು. ಯಾವ ವೈರಸ್ ನನ್ನ ಪಟ್ಟಣದ ಒಳಗೆ ಬರಬಾರದು. ಒಬ್ಬ ನೀತಿವಂತನ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆ ದೇವರ ಮುಂದೆ ಬಲವಾದ ಕಾರ್ಯವನ್ನು ಮಾಡುವಂತದ್ದಾಗಿದೆ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹು ಬಲವಾಗಿದೆ. ಏನಾಗಿದೆ? ಗಟ್ಟಿಯಾಗಿ ಹೇಳ್ರಿ. ನನ್ನ ಪ್ರಾರ್ಥನೆ ಬಲವಾದ ಪ್ರಾರ್ಥನೆ, ನನ್ನ ವಿಜ್ಞಾಪನೆ ಬಲವಾದ ವಿಜ್ಞಾಪನೆ. ಅದಕ್ಕೆ ಅನೇಕರಿಗೆ ಪ್ರಾರ್ಥನೆ ಮಾಡಕ್ಕೆ ಸೈತಾನ ಬಿಡಲ್ಲ, ಅನೇಕರು ಪ್ರಾರ್ಥನೆಯನ್ನು ಮಾಡಲ್ಲ. ಕಾರಣ ಏನು? ನೀನು ಪ್ರಾರ್ಥಿಸಿದ್ರೆ ನಿನಗೆ ಬಿಡುಗಡೆ ಇದೆ, ನೀನು ವಿಜ್ಞಾಪನೆ ಮಾಡಿದ್ರೆ ಬಿಡುಗಡೆ ಇದೆ. ಅದಕ್ಕೆ ಸೈತಾನಿಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಪ್ರೇಯರ್ ಮಾಡಕ್ಕೆ ಬಿಡಲ್ಲ. ಆದ್ರೆ ದೇವ ಮಗುವೆ, ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ದೇವರ ವಾಕ್ಯ ನಿನ್ನ ಸಂಗಡ ಮಾತಾಡ್ತಾ ಇದೆ. ಈ ಪರಿಸ್ಥಿತಿ ನೋಡಿ ಸೋತು ಹೋಗಬೇಡ, ಕುಟುಂಬದ ಇಕ್ಕಟ್ಟು ನೋಡಿ ಸೋತು ಹೋಗಬೇಡ, ಬಂದ ಸೋಲುಗಳು ಹೋರಾಟ ಕಂಡು ನೀನು ಸೋತು ಹೋಗಬೇಡ, ಸಾಲ ನೋಡಿ ಸೋತು ಹೋಗಬೇಡ, ಹಣ ಇಲ್ಲ ಎಂದು ಸೋತು ಹೋಗಬೇಡ, ಯಾರು ಸಹಾಯಕರಿಲ್ಲ ಎಂದು ಸೋತು ಹೋಗಬೇಡ. ನಿನ್ನ ಪ್ರಾರ್ಥನೆ ದೇವರ ಮುಂದೆ ನಡೆಯಲಿ, ನಿನ್ನ ಸ್ತೋತ್ರ ದೇವರ ಮುಂದೆ ನಡೆಯಲಿ, ನಿನ್ನ ಮೊಣಕಾಲು ದೇವರ ಮುಂದೆ ಹಾಕು. ದೇವರು ನಿನ್ನ ಪ್ರಾರ್ಥನೆಯ ಮೇಲೆ ಅದ್ಭುತಗಳನ್ನು ಮಾಡುವಂತವನಾಗಿದ್ದಾನೆ. ಕಾರಣ ನನ್ನ ದೇವರು ಜೀವಿಸ್ತಾ ಇದ್ದಾರೆ, ನನ್ನ ಯೇಸು ಜೀವಿಸ್ತಾ ಇದ್ದಾರೆ. ನಿನ್ನ ಪ್ರಾರ್ಥನೆ ಅವರಿಗೆ ಕೇಳಿಸುತ್ತದೆ, ಅವರು ಉತ್ತರ ಕೊಡುವ ದೇವನಾಗಿದ್ದಾನೆ. ಆತನನ್ನು ಯಾರು ನಿರೀಕ್ಷಿಸ್ತಾರೋ ಅವರೆಂದಿಗೂ ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಟುಂಬವನ್ನ ಹಣದಿಂದ ಕಟ್ಟಕ್ಕಾಗಲ್ಲ, ಕುಟುಂಬವನ್ನ ಐಶ್ವರ್ಯದಿಂದ ಕಟ್ಟಕ್ಕಾಗಲ್ಲ, ಕುಟುಂಬವನ್ನ ಸಂಬಳದಿಂದ ಕಟ್ಟಕ್ಕಾಗಲ್ಲ. ಆದ್ರೆ ಒಬ್ಬ ನೀತಿವಂತ ನಿನ್ನ ಕುಟುಂಬದಲ್ಲಿ ಇದ್ರೆ ಅವನ ಪ್ರಾರ್ಥನೆಯಿಂದ ಕುಟುಂಬ ಕಟ್ಟಲ್ಪಡ್ತದೆ. ನಂಬೋರಿದ್ದೀರಾ? ನಂಬೋರಿದ್ದೀರಾ? ನನ್ನ ಪ್ರಾರ್ಥನೆಯಿಂದ ನನ್ನ ಕುಟುಂಬ ಕಟ್ಟಲ್ಪಡ್ತದೆ, ನನ್ನ ಪ್ರಾರ್ಥನೆಯಿಂದ ನನ್ನ ದೇಶ ಕಟ್ಟಲ್ಪಡ್ತದೆ. ದೇವರು ಹೇಳ್ತಿದ್ದಾರೆ, ಅದರ ಕ್ಷೇಮ ನಿನ್ನ ಕ್ಷೇಮ. ದೇವರು ಹಿಂಗೆ ಹೇಳಿದ್ರು, ಅಡೇ ದಿನದಲ್ಲಿ ನಾನು ಬರೋಕ್ಕಿಂತ ಮುಂಚೆ ಭೂಕಂಪ ಉಂಟಾಗುತ್ತೆ, ಅಲ್ಲಲ್ಲಿ ಬರಗಳು ಬರ್ತದೆ, ಪ್ರವಾಹಗಳು ಬರ್ತದೆ, ಜನಕ್ಕೆ ಜನ ವಿರೋಧವಾಗಿ ಎದ್ದೇಳುತ್ತಾರೆ, ರಾಜ್ಯಕ್ಕೆ ರಾಜ್ಯ ವಿರೋಧವಾಗಿ ಎದ್ದೇಳುತ್ತೆ. ಆಮೇಲೆ ಅದು ನನ್ನ ಪಟ್ಟಣದಲ್ಲಿ ಬರ್ಬೇಕಾ? ಗಟ್ಟಿಯಾಗಿ ಅದನ್ನ ತಡೆಯುವ ಒಂದೇ ಶಕ್ತಿ ಒಬ್ಬರಿಗೆ ಇರೋದು, ದೇವರ ಮಕ್ಕಳಿಗೆ. ನನ್ನ ಪಟ್ಟಣದಲ್ಲಿ ಅದು ಬರಬಾರದು. ಅದಕ್ಕೆ ನಾವೇನ್ ಮಾಡ್ಬೇಕು? ಪಟ್ಟಣ ಕ್ಷೇಮಕ್ಕಾಗಿ ನಾವು ಇವತ್ತಿಂದ ಈ ಶಬ್ದ ವ್ಯಕ್ತಿ ಪ್ರಾರ್ಥಿಸಿದ್ರೆ ನಿಮ್ಮ ಸ್ತೋತ್ರ ಏರಿಯಾ ಲಾಕ್ಡೌನ್ ಆಗಲ್ಲ. ಆಮೇಲೆ ಯಾರನ್ನು ಆಮೇಲೆ ಸ್ತೋತ್ರ ಮನೆ ಒಳಗಡೆ ಬಂದಿಯಾಗಿ ಮಾಡಲ್ಲ. ಕಾರಣ ಈ ರೋಗ ಒಳಗಡೆ ಬರಲ್ಲ. ಕಾರಣ ನಿನ್ನ ಪ್ರಾರ್ಥನೆಯ ಕಾವಲಿದೆ. ನೀನು ಪ್ರಾರ್ಥಿಸುವಾಗ ದೇವರು ಕಾವಲಿಡ್ತಾರೆ, ನೀನು ಪ್ರಾರ್ಥಿಸುವಾಗ ದೇವರು ಕ್ರಿಯೆ ಮಾಡುತ್ತಾರೆ. ನೀನು ಶಬ್ದವೆತ್ತಿ ಕೂಗುವಾಗ ದೇವರು ತನ್ನ ದೂತರನ್ನು ಇಳಿಸ್ತಾರೆ, ಅವರು ಇದರ ಸುತ್ತ ಒಂದು ಕಾವಲಿಡುತ್ತಾರೆ. ಕಾರಣ ನೀನೊಬ್ಬ ನೀತಿವಂತ ಈ ಪಟ್ಟಣದಲ್ಲಿ ಇರೋದ್ರಿಂದ, ನಿನ್ನ ಪ್ರಾರ್ಥನೆ ದೇವರ ಮುಂದೆ ಇರೋದ್ರಿಂದ ದೇವರು ನಿನ್ನ ನಿಮಿತ್ತ ಈ ಪಟ್ಟಣವನ್ನ ರಕ್ಷಿಸುವಂತ ದೇವನಾಗಿದ್ದಾನೆ. ಹಲ್ಲೆಲೂಯಾ. ಪಟ್ಟಣ ಮಾತ್ರ ಅಲ್ಲ ದೇವ ಮಗುವೆ, ನೀನು ಕೆಲಸ ಮಾಡೋ ಕಂಪನಿ ಇರಬಹುದು, ನೀವು ಹೋಗೋ ಸ್ಕೂಲ್ಗಳು ಇರಬಹುದು, ನಿಮ್ಮ ಮಕ್ಕಳು ಹೋಗೋ ಸ್ಕೂಲ್ ಇರಬಹುದು, ನೀನು ಕೆಲಸ ಮಾಡೋ ಏಜೆನ್ಸಿ ಇರಬಹುದು, ನೀನು ಮಾಡುವ ಬಿಸಿನೆಸ್ ಇರಬಹುದು, ಹೋಗುವಂತ ಹಾಸ್ಪಿಟಲ್ ಕೆಲಸ ಮಾಡೋ ಹಾಸ್ಪಿಟಲ್ ಸ್ಥಳಗಳಿರಬಹುದು. ದೇವರು ನಿನ್ನನ್ನು ಕಾಯ್ತಾನೆ. ನಂಬಿಕೆ ಬೇಡಬೇಡ. ಆಮೆನ್. ನಮ್ಮ ಪ್ರಾರ್ಥನೆ ಕೇಳುವ ದೇವರು ಇಂದಿಗೂ ಜೀವಿಸ್ತಾ ಇದ್ದಾರೆ. ಅವರು ಇನ್ನೂ ಸಮಾಧಿಯಲ್ಲಿ ಮಲಗಿಲ್ಲ. ಅವರು ಸಮಾಧಿಯಿಂದ ಎಬ್ಬಿಸಲ್ಪಟ್ಟ ದೇವರು, ಸಮಾಧಿಯಿಂದ ಎಬ್ಬಿಸಲ್ಪಟ್ಟ ತಂದೆಯ ಬಲಗಡೆಯಲ್ಲಿ ನನ್ನಗೂ ನಿನಗೂ ಮಹಾಯಾಚಕನಾಗಿ ಇಂದಿಗೂ ಆತನು ಪ್ರಾರ್ಥನೆ ಮಾಡುತ್ತಾನೆ. ನನಗಾಗಿ ನಿನಗಾಗಿ ಆತನು ಶ್ರೇಷ್ಠ ಮಹಾಯಾಚಕ. ಅವರ ಯಾಚಕತ್ವ ಉದ್ಯೋಗ ಇನ್ನೂ ಮುಗಿದಿಲ್ಲ. ಅರ್ಥ ಆಗ್ತಾ ಇದೆಯಾ?
ನಿರಂತರವಾಗಿರುವ ಯಾಜಕ. ಎಲ್ಲರೂ ಹೇಳ್ತಾರೆ, ಯಾಕೆ ಯೇಸಪ್ಪ ನಮಗಾಗಿ ಪ್ರೇಯರ್ ಮಾಡ್ಬೇಕಂತ? ಯೇಸು ನಮಗೆ ಮಹಾಯಾಜಕ. ತನ್ನ ಬಳಿಗೆ ಬರುವ ನಮ್ಮನ್ನ ರಕ್ಷಿಸುವುದಕ್ಕಾಗಿ ಆತನು ವಿಜ್ಞಾಪಿಸ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಮಹಾಯಾಜಕನು ಆತನು ತನ್ನ ಬಳಿಗೆ ಬರುವ ಜನರ ಪ್ರಾರ್ಥನೆಗಳನ್ನ ದೇವರ ಮುಂದೆ ಅವನು ಪ್ರಾರ್ಥಿಸ್ತಾ ಇದ್ದ. ಹಲವಾರು ಯಾಜಕರು ಬಂದ್ರು, ಅವರು ಹೊರಟು ಹೋದ್ರು. ಆದ್ರೆ ಈಗ ಒಬ್ಬ ಯಾಜಕ ಇದ್ದಾರೆ, ಅವರು ಹೊರಟು ಹೋಗಿರೋರಲ್ಲ, ನಿರಂತರವಾಗಿರುವ ಯಾಜಕ. ನನ್ನನ್ನು ನಿನ್ನನ್ನು ರಕ್ಷಿಸೋದಕ್ಕೆ, ನನ್ನನ್ನು ನಿನಗೆ ಬಿಡುಗಡೆ ಮಾಡೋದಕ್ಕೆ ಯಾವಾಗಲೂ ತಂದೆಯ ಬಳಿ ಅವರು ವಿಜ್ಞಾಪಿಸ್ತಾರೆ. ಅದೇ ಕರ್ತನು ಹೇಳ್ತಾ ಇದ್ದಾರೆ, ನಿನ್ನ ಪಟ್ಟಣದ ಕ್ಷೇಮ ನಿನ್ನ ಕ್ಷೇಮ. ಗಟ್ಟಿಯಾಗಿ 2021 ಸ್ವಲ್ಪ ಭಾರವುಳ್ಳ ವರ್ಷ, ಹೌದಾ ಇಲ್ವಾ? 2020 ದೇವರು ಹೇಳಿದ್ರು, ಐ ವಿಲ್ ಓಪನ್ ದ ಡೋರ್. ನಾನು ನಿನಗಾಗಿ ಬಾಗಿಲು ತೆರೀತಾ ಇದ್ದೇನೆ. ಈಗ ದೇವರು ನಿನ್ನ ಕುಟುಂಬ ಮಾತ್ರವಲ್ಲ, ನಿನ್ನನ್ನು ಸ್ವಲ್ಪ ಜವಾಬ್ದಾರಿಯುಳ್ಳ ವ್ಯಕ್ತಿಯಾಗಿ ಮಾಡಕ್ ಹೋಗ್ತಾ ಇದ್ದಾರೆ ದೇವರು. ನಿನ್ನೊಂದು ದಾಹವುಳ್ಳ ವ್ಯಕ್ತಿಯಾಗಿ ಮಾಡಕ್ ಹೋಗ್ತಾ ಇದ್ದಾರೆ. ನಿನ್ನ ಮೇಲೆ ಒಂದು ಭಾರ ದೇವರು ಹಾಕಕ್ ಹೋಗ್ತಾ ಇದ್ದಾರೆ. ನಿನ್ನ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ದೇವರು ಇಡಕ್ ಹೋಗ್ತಾ ಇದ್ದಾರೆ. ಅದು ಬರೀ ಒಂದು ಸಭೆಗೆ ಮಾತ್ರ ಅಲ್ಲ, ಈ ಸಭೆಗೆ ಬಂದು ಕಾಲಿಡುವ, ಸ್ತೋತ್ರ ಮಾಡುವ ಎಲ್ಲರ ಮೇಲೇನು ಮರೆಬೇಡ. ಇವತ್ತು ಆಮೇಲೆ ಹೇಳುವ ಎಲ್ಲರೂ ಪಟ್ಟಣಕ್ಕಾಗಿ ಪ್ರಾರ್ಥಿಸಲೇಬೇಕು. ಹಾಗಾದ್ರೆ ಈಗ ಗೌರ್ಮೆಂಟ್ ಹೇಳ್ತದೆ, ಎರಡನೇ ಕೊರೋನಾ ವೈರಸ್ ಎರಡನೇ ಒಂದು ಅಲೆ ಬರ್ತಾ ಇದೆ ಅಂತ. ಸೊ ಹಾಗಾದ್ರೆ ಪಟ್ಟಣದ ಮೇಲೆ ಅದು ಬರಬಾರದು. ಈ ವಾಕ್ಯ ಒಳ್ಳೆ ಸಿಚುವೇಶನ್ಗೆ ತಕ್ಕ ಹಾಗೆ ದೇವರು ಕೊಟ್ಟಿದ್ದಾರೆ, ಹೌದಾ ಇಲ್ವೋ? ಹಾಗಾದ್ರೆ ಯಾವ ರೀತಿಯಾಗಿ ಕ್ಷೇಮ ನಮ್ಗೆ ಸಿಗುತ್ತೆ? ಕಳೆದ ವಾರ ನಾವು ಓದಿದ್ವಿ, ಆದ್ರೂ ಈ ಸಮಯದಲ್ಲಿ ಕೆಲವು ವಾಕ್ಯ ನಾವು ಧ್ಯಾನ ಮಾಡೋಣ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 57ನೇ ಅಧ್ಯಾಯ 19ನೇ ವಾಕ್ಯ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡರಲ್ಲೂ ನಾವು ಈ ಸಲ ಧ್ಯಾನ ಮಾಡೋಣ. ನೀನು ನಡೆದು ಆಯಾಸಗೊಂಡರೂ ದಿಕ್ಕಿಲ್ಲ. 57:19 ಓದ್ರಿ. ಕರ್ತನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿ ದೂರದವನಿಗೂ ಸಮೀಪದವನಿಗೂ ಕ್ಷೇಮವಿರಲಿ ಸುಕ್ಷೇಮವಿರಲಿ, ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ. ಹಲ್ಲೆಲೂಯಾ. ಯಾರ ಬಾಯಲ್ಲಿ ಸ್ತೋತ್ರ ಇರ್ತದೋ, ಯಾರ ಬಾಯಲ್ಲಿ ಸ್ತೋತ್ರ ಇರುತ್ತೋ, ಗುಣಗುಟ್ಟು ಬಾರ ಏನಿರ್ಬೇಕು? ಸ್ತೋತ್ರ ಇರಬೇಕು. ಗುಣಗುಟ್ಟು ಬಂದು ದೇವರು ನಮ್ಗೆ ಏನ್ ಕೊಟ್ಟಿದ್ದಾರೆ? ಹೇಳಲಿಕ್ಕೆ ಬಾಯಿ ಗಟ್ಟಿಯಾಗಿ ಗಟ್ಟಿಯಾಗಿ. ಆಗ ತಲೆನೋವು ಬಂದ್ರೆ ಏನ್ ಮಾಡ್ಬೋದು? ಸಾಕ್ಷಿ ಹೇಳ್ತೇನೆ. ಶುಕ್ರವಾರ ಇಲ್ಲೆಲ್ಲ ಸಾಕ್ಷಿ ವಾಕ್ಯ ಎಲ್ಲ ನಾನು ಪ್ರಸಂಗ ಮಾಡಿದೆ ಏದ್ರ ಬಗ್ಗೆ? ಕ್ಷೇಮದ ಬಗ್ಗೆ. ಬೆಳಗ್ಗೆ ಎದ್ದೇಳುವಾಗ ಫುಲ್ ತಲೆನೋವು ಸ್ಟಾರ್ಟ್ ಆಗಿದೆ, ಫುಲ್ ಹೆಡ್ಡೇಕು. ಆಗ ನನ್ನ ಮನಸ್ಸಲ್ಲಿ ಬಂದ ಆಲೋಚನೆ, ಸಭೆಗೆಲ್ಲ ಶಕ್ತವಾಗಿ ಪ್ರಸಂಗ ಮಾಡಿದೆ, ಕ್ಷೇಮ ಬರುತ್ತೆ ಕ್ಷೇಮ ಬರುತ್ತೆ ಅಂತ. ಈಗ ಸೈತಾನ ಏನ್ ಮಾಡಿದೆ? ಹೆಡ್ಡಕ್ಕಿಟ್ಟಿದೆ. ಅದೇ ನಿಮಿಷ ಮಲ್ಕೊಂಡು ಹಂಗೆ ನಿದ್ರೆಗಣ್ಣಲ್ಲಿ ಪ್ರಾರ್ಥನೆ ಮಾಡಿದೆ, ಯೇಸುವಿನ ನಾಮ ಕುಗ್ಗಿದವರಿದ್ದೀರಾ? ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ಕುಗ್ಗಿದವಳೆ, ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಯೇಸು ಹೇಳಿದ್ರು, ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿ ಉಳ್ಳ ಮನುಷ್ಯನಿಗೆ ಹೋಲಿಕೆ. ಮನೆ ಕಟ್ಟಿದ ಮೇಲೆ 4 ಕಡೆಯಿಂದ ಗಾಳಿ ಬೀಸಿದೆ, ಪ್ರವಾಹಗಳು ಬಂತು, ಹಳ್ಳಗಳು ಬಂತು, ಬಂಡೆಯ ಮೇಲೆ ಮನೆ ಇದ್ದುದರಿಂದ ಮನೆ ಬೀಳಲಿಲ್ಲ. ಆಮೆನ್. ಕ್ರಿಸ್ತನೆಂಬ ಬಂಡೆಯ ಮೇಲೆ ನೀನು ನಿಂತಿದೀಯಾ? ನೀವು ಆಮೇಲೆ ಬಂದಿಲ್ಲ ಅಂದ್ರೆ ನಿಂತಿಲ್ಲ ಅಂದ.
ಕ್ರಿಸ್ತನ ಬಂಡೆ ಮೇಲೆ ನಿಂತಿದೆಯಾ? ಅದರ ಅರ್ಥ ವಾಕ್ಯ ಅನುಸರಿಸಿ ನಡೀತಾ ಇದೆಯಾ? ನಿನ್ನ ಮೇಲೆ ಬಿರುಗಾಳಿ ಬೀಸುತ್ತೆ, ನಿಮ್ಮ ಮೇಲೆ ಪ್ರವಾಹಗಳು ಬರ್ತದೆ, ನಿಮ್ಮ 4 ಕಡೆದ ಹಳ್ಳಗಳು ಬಂದು ಮನೆಯನ್ನು ಒತ್ತುತ್ತೆ. ಕ್ರಿಸ್ತನ ವಾಕ್ಯದಲ್ಲಿ ನಿಂತಿರೋದ್ರಿಂದ ನೀನು ಬೀಳಲ್ಲ, ಏನಾಗಲ್ಲ. ಹಾಗಾದ್ರೆ ಇವತ್ತು ಗಾಳಿಯ ಬಡಿತ ನಿನ್ನ ಮೇಲೆ ಬಡಿತಾ ಇದೆಯಾ? ಒಂದಲ್ಲ ಒಂದು ಸಮಸ್ಯೆ ಬಂದು ಹೊಡಿತಾ ಇದೆಯಾ ನಿನ್ನ ಮೇಲೆ? ಒಂದಲ್ಲ ಒಂದು ಹೋರಾಟ ಬಂದು ನೀನು ಹೊಡಿತಾ ಇದೆಯಾ? ದೇವರು ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ಆಮೇಲೆ ನಿನ್ನ ಕಷ್ಟ, ನಿನ್ನ ದುಃಖ, ನಿನಗಿರುವಂತ ಈ ಕಟ್ಟು ಕಣ್ಣು ಯಾರು ನಿನ್ನ ಸಂತೈಸ್ತಾ ಇಲ್ಲ. ಆ ಸ್ಥಿತಿಯಲ್ಲಿ ಇರುವವಳೇ ಇಂದ್ರನೀಲ ಮಣಿಗಳಿಂದ ನಿನಗೆ ಅಸ್ಥಿವಾರವನ್ನು ಹಾಕಿ ನಿನ್ನ ಕಲ್ಲುಗಳನ್ನು ನೀಲಾಂಜನದ ಗಾರೆಯಿಂದ ಕಟ್ಟುವೆನು. ನಿನ್ನ ಶಿಖರಗಳನ್ನು ಮಾಣಿಕ್ಯಗಳಿಂದ, ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದ, ನಿನ್ನ ಪೌಳಿ ಗೋಡೆಯನ್ನು ಮನೋಹರ ರತ್ನಗಳಿಂದ ನಿರ್ಮಿಸುವೆನು. ಹಾಗಾದ್ರೆ ದೇವರು ನಿನ್ನನ್ನು ಶೃಂಗರಿಸಲಿಕ್ಕೆ ಹೋಗ್ತಾನೆ. ಅದು ಶ್ರೇಷ್ಠವಾಗಿ, ಹೇಗೆ ಗಟ್ಟಿಯಾಗಿ ಹೇಳ್ರಿ. ಓ, ಯಾರು ನಿನ್ನನ್ನು ಸಂತೈಸಿಲ್ಲ. ನೀನು ಕುಗ್ಗಿ ಹೋಗಿದೀಯಾ, ಗಾಳಿ ಬಡಿತಕ್ಕೆ ನೀನು ಸಿಲುಕೊಂಡಿದೀಯಾ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಸುಮ್ಮನೆ ಶೃಂಗರಿಸಲ್ಲ, ಶ್ರೇಷ್ಠ ರತ್ನಗಳಿಂದ. ದೇವರು ಹೇಳ್ತಾ ಇದ್ದಾರೆ, ನಾನು ಹಾಕುವ ಅಸ್ಥಿವಾರ ಯಾವುದು ಗೊತ್ತಾ? ಇಂದ್ರ ನೀಲಮಣಿ. 9 ರತ್ನಗಳಿದೆ. ಆ ರತ್ನಗಳ ಬಗ್ಗೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಅದು ಪರಲೋಕದ ಸ್ತೋತ್ರ ಬಾಗಿಲುಗಳಲ್ಲಿ ಆ ರತ್ನಗಳಿಂದ ದೇವರು ಶೃಂಗರಿಸಿದ. ವೈಡೂರ್ಯ, ಪಚ್ಚೆ, ನೀಲರತ್ನ, ಆಮೇಲೆ ಇದೇ ತರವಾಗಿರುವ 9 ರತ್ನಗಳಿದೆ. ಇನ್ನೊಂದ್ಸಲ ಅದನ್ನ ಪ್ರಸಂಗ ಮಾಡೋಣ. ದೇವರು ಹೇಳ್ತಿದ್ದಾರೆ, ನೀನ್ ಎಲ್ಲರೂ ನಿನ್ನ ತಂದು ಬಿಟ್ರ, ಅನೇಕ ಸ್ಥಿತಿಯಲ್ಲಿ ನೀನು ಕಷ್ಟ ಹೋರಾಟದಲ್ಲಿ ನಿಂತಿದೀಯಾ, ಯಾರು ನಿನ್ನನ್ನು ಗಮನಿಸ್ತಾ ಇಲ್ಲ. ಮಗಳೇ, ನಾನು ನಿನ್ನನ್ನು ಶೃಂಗರಿಸ್ತೇನೆ. ನೀನ್ ಭಯ ಪಡಬೇಡ, ನೀನ್ ಕುಗ್ಗಿ ಹೋಗಬೇಡ, ಯಾರು ಸಂತೈಸಿಲ್ಲ ಕಣ್ಣೀರಿಡಬೇಡ. ನಾನೇ ನಿನ್ನನ್ನು ಶೃಂಗರಿಸಕ್ಕೆ ಹೋಗ್ತೇನೆ. ನಿನ್ನ ಮಕ್ಕಳೆಲ್ಲರೂ ಕರ್ತನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಕ್ಷೇಮವಾಗುವುದು. ಧರ್ಮವೇ ನಿನಗೆ ಆಧಾರ. ದೇವರು ಹೇಳ್ತಿದ್ದಾರೆ, ನಿನ್ನ ಮಕ್ಕಳು ನನ್ನಿಂದ ಶಿಕ್ಷಿತರಾಗ್ತಾರೆ. ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ನಿನ್ನ ಮಕ್ಕಳನ್ನ ದೇವರಿಗೆ ಈ ವರ್ಷ ನಡೆಸ್ತಾರೆ. ಇಷ್ಟು ವರ್ಷ ನಡೆಸಿಲ್ವಾ ಪಾಸ್ಟರ್ ಅಂತ ಕೇಳಬೇಡ್ರಿ. ಈ ವರ್ಷ ಸಕಲ ಜ್ಞಾನವನ್ನು ಕೊಟ್ಟು, ವಿವೇಕವನ್ನು ಕೊಟ್ಟು, ಬುದ್ಧಿ ಮಂಡಲಗಳನ್ನು ಕೊಟ್ಟು, ತಿಳುವಳಿಕೆಯನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಕೃಪಾವರಗಳನ್ನು ಕೊಟ್ಟು, ಆತ್ಮಿಕ ಜ್ಞಾನವನ್ನು ಕೊಟ್ಟು, ವಿಶುದ್ಧ ಜೀವನವನ್ನು ಕೊಟ್ಟು, ಅನೇಕ ಜನಗಳ ಮಧ್ಯದಲ್ಲಿ ಒಂದು ಆಶೀರ್ವಾದವಾಗಿ ನಿನ್ನ ಮಕ್ಕಳನ್ನು ದೇವರು ಇಡ್ತಾರೆ. ಸಂತೋಷನೇ ಇಲ್ಲ. ನಿಮ್ ಮಕ್ಕಳನ್ನ ಸರಳ ಸಿಸ್ಟರ್, ನಮ್ಮ ಮಗ ದೊಡ್ಡನಾಗಿದೆಯಲ್ಲ ಪಾಸ್ಟರ್, ಎಸ್ ನಿಮ್ ಮಗನೇ ತಾನೆ, ಅವರಿಗೂ ಬ್ಲೆಸ್ಸಿಂಗ್ ಇದೆ. ಮನೋಜ್ ಬ್ರದರ್, ನಮ್ಮ ಮಗಳಿಗಿದೆ, ಎಸ್ ನಿಮ್ ಮಗಳಿಗೂ ಇದೆ. ದೇವರ ನಿನ್ನ ಮಕ್ಕಳೆಲ್ಲರಿಗೂ ದೇವರ ಅವರಿಗೆ ಅಧಿಕವಾದ ಸುಕ್ಷೇಮ. ತಂದೆ ತಾಯಿ ಇರೋರು ಈ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡಿ. ಯಾವ್ದು ಏನ್ ಸಿಗುತ್ತೆ ದೇವರ? ಅಧಿಕವಾದ ಪರಿಕ್ಷೇಮವಲ್ಲ, ಸುಕ್ಷೇಮ. ಆಮೇಲೆ ಡಬಲ್. ನಿಮ್ಮ ಮಕ್ಕಳು ಈ ವರ್ಷ ಹೆಲ್ತಿ ಆಗಿರುತ್ತೆ. ನಂಬ್ತೀರಾ? ಹೆಚ್ಚಿನ ನಂಬ್ತೀರಿ? ಕ್ಷೇಮ ನನಗೆ ಮಾತ್ರ ಅಲ್ಲ, ನನ್ನ ಪಟ್ಟಣಕ್ಕೆ ಮಾತ್ರ ಅಲ್ಲ, ಅದು ನನ್ನ ಮನೆ ಒಳಗಡೆ ಬಂದಾಯ್ತು. ಒಂದು ಮನೆಯನ್ನು ಕಟ್ತಾರೆ ದೇವರು, ನನ್ನ ಮಕ್ಕಳನ್ನು ಮುಟ್ಟಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಕೆಳಗಡೆ ಹಾಗಾದ್ರೆ ಹಿಂಸೆ ಇವತ್ತು ನಿನ್ನಿಂದ ದೂರ ಹೋಗುತ್ತೆ. ಆಮೇಲೆ ಯಾರು ಹಿಂಸೆ ಪಡಿಸ್ತಾ ಇದೆ? ಎಲ್ಲ ಸೈತಾನ್ ಮೇಲೆ ಆಗ್ತಿರೋದು. ಅವನೇ ಹಿಂಸೆ ಮಾಡೋದ? ನಿನ್ನನ್ನು ಹಿಂಸೆ ಮಾಡಕ್ಕೆ ಸೈತಾನ್ ಯಾರ್ಯಾರನ್ನ ಕಳಿಸ್ತಾನೋ ಅದೆಲ್ಲ ನಿನ್ನಿಂದ ಏನಾಗುತ್ತೆ? ಗಟ್ಟಿಯಾಗಿ ಹೇಳ್ರಿ. ನಿನ್ಗೆ ಏನೇನು ನಾಶ ಮಾಡ್ಬೇಕಂತ ನಿನ್ನ ಹತ್ರ ಬರ್ತದ ಅವೆಲ್ಲ ಏನಾಗುತ್ತೆ ಈ ವರ್ಷ? ಗಟ್ಟಿಯಾಗಿ. ಅಮಾವಾಸ್ಯೆ ಹುಣ್ಣಿಮೆ ದಿನ ಮಂತ್ರವಾದ ನನ್ನನ್ನು ಮುಟ್ಟಲ್ಲ. ಸಂತೋಷ. ಹಲ್ಲೆಲೂಯಾ. ಅಷ್ಟೇ, ನಾನು ಹೋಗ್ತಾ ಇದ್ದೇನೆ, ದಾರಿಯಲ್ಲಿ ಏನೋ ಮಾಡಿದ್ರು ತುಳಿದ್ಬಿಟ್ಟ, ಏನ್ ಮಾಡೋದಂತ? ಮುಟ್ಟಲ್ಲ ಬ್ರದರ್. ನಾಶನ ನಿನ್ನ ಹತ್ರಕ್ಕೆ ಬರೋದಿಲ್ಲ. ಹಲ್ಲೆಲೂಯಾ. ತುಳಿದ್ಬಿಟ್ಟಲ್ಲ ಏನ್ ಮಾಡೋದು? ಅದು ನಿನ್ನ ನೋಡುವಾಗ ನೀ ದೇವರ ಮಗನೆಂದು ಗೊತ್ತಾಗಿ ಅದೇ ದೂರ ಹೋಗುತ್ತೆ. ಯಾರದು ವಿಶ್ವಾಸ ಮಾಡುತ್ತಾರೋ, ಯಾರದ್ರ ಮೇಲೆ ನಂಬಿಕೆ ಇಡುತ್ತಾರೋ, ದೇವರು ಈ ವರ್ಷ ನಮಗೆ ಕ್ಷೇಮ. ಕೆಳಗಡೆ ಏನಿರೋದಿಲ್ಲ. ಗಟ್ಟಿಯಾಗಿ ಹೇಳ್ರಿ.
ಹೆದರಿಕೆ ಇಲ್ಲ, ಕೆಲಸ ತೆಗಿತಾರಂತ ಹೆದರಿಕೆ ಇಲ್ಲ, ಆಮೇಲೆ ಮನೆಯಿಂದ ಓಡಿಸ್ತಾರಂತ ಹೆದರಿಕೆ ಇಲ್ಲ, ಸಾಲದವ್ರು ಬಂದು ಕುತ್ತಿಗೆ ಹಿಡಿತಾರಂತ ಹೆದರಿಕೆ ಇಲ್ಲ. ಎಲ್ಲಾ ಹೆದರಿಕೆ ಭಯ ದೇವರು ಈ ವರ್ಷ ನಿಮ್ಮಿಂದ ನೀಗಿಸ್ತಾರೆ. ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯ ಮಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಎಂತ ದೊಡ್ಡ ವ್ಯಕ್ತಿ ಆದ್ರೂ ಸರಿ, ನಿನಗೆ ವಿರೋಧಕವನ್ನು ಬಂದ್ರೆ ದೇವರನ್ನ ಕೆಡವಿ ಹಾಕುತ್ತೆ. ಅದು ನಿನ್ನ ಕೆಲಸದಲ್ಲಿ ಇರಬಹುದು, ನಿನ್ನ ಕುಟುಂಬದಲ್ಲಿ ಇರಬಹುದು, ಅಕ್ಕಪಕ್ಕದಲ್ಲಿ ಇರಬಹುದು, ಸಂಬಂಧಿಕರು ಇರಬಹುದು, ಸ್ವಂತ ಒಡ ಹುಟ್ಟಿದವರು ಇರಬಹುದು. ನಿನಗೆ ವಿರೋಧವಾಗಿ ಎದ್ದು ಬಂದ್ರೆ ದೇವರವನ್ನ ಸುಮ್ಮನೆ ಬಿಡಲ್ಲ. ನಿನ್ನ ನಿಮಿತ್ತ ನಾನು ಅವನ್ನ ಏನ್ ಮಾಡ್ತೇನೆ? ಕೆಡವಿ ಅವ್ರು ಹಿಂಗೆ ಆಗ್ತಾರೋ ಗೊತ್ತಿಲ್ಲ, ಹಾಸಿಗೆಯಲ್ಲಿ ಮಲಗಿಸ್ಬೋದು, ಊರು ಬಿಟ್ಟು ಬೇಕಾದ್ರೆ ಕಳಿಸ್ಬೋದು, ಮನಸ್ಸು ಮಾಡಿ ಮರಣವನ್ನು ಸಹ ಕೊಡ್ತಾರೆ ದೇವರು. ನೀನ್ ನನಗೆ ಮುಖ್ಯ, ನನ್ನ ಮಕ್ಕಳು ನನಗೆ ಮುಖ್ಯ. ವಿರೋಧವಾಗಿ ನಿಲ್ಲು ವ್ಯಾಜ್ಯ ಮಾಡಕ್ಕೆ ಬರೋಣ, ನಾನು ಸುಮ್ಮನೆ ಬಿಡೋದಿಲ್ಲ. ಕೆಳಗಡೆ ಕೇಳು, ಕೆಂಡವನ್ನು ಊದುತ್ತಾ ಉಪಯುಕ್ತವಾದ ಆಯುಧವನ್ನುಂಟು ಮಾಡುವ ಕುಮಾರನನ್ನು ಸೃಷ್ಟಿಸಿದವನು ನಾನೇ. ಹಾಳು ಮಾಡುವ ಕೆಡುಕನನ್ನು ನಿಲ್ಲಿಸಿದವನು ನಾನೇ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಯಾವ ಆಯುಧ ಆದ್ರೂ ನಿನ್ನ ಮೇಲೆ ಚಾಡಿ ಹೇಳಿ ಸ್ತೋತ್ರ, ನಿನ್ನ ಜನಗಳ ಮಧ್ಯದಲ್ಲಿ ಸಿಕ್ಕಿಸಕ್ಕಾಗಲಿ, ನಿನ್ನ ಮೇಲೆ ದೋಷ ಬರುವ ರೀತಿಯಲ್ಲಿ ಆಗಲಿ, ಆಮೇಲೆ ಸ್ತೋತ್ರ ಕೆಲಸದಲ್ಲಿ ನಿನ್ನನ್ನ ಸ್ತೋತ್ರ ತೆಗಿಬೇಕಂತ ಹೇಳಿ, ಇಲ್ಲ ಇಂಕ್ರಿಮೆಂಟ್ ಆಗಬಾರ್ದಂತ ಹೇಳಿ ನಿನಗೆ ಯಾವ್ದೊಂದು ಆಯುಧಗಳು ಕಲ್ಪಿಸಿಕೊಂಡು ಬಂದ್ರು, ನಿನ್ನ ಅಕ್ಕಪಕ್ಕದ ಮನೆಯವರು ನಿನ್ನ ಆರಾಧನೆ ಇಳಿಸಕ್ಕೆ ಜನಗಳು ಎತ್ತುಕೊಂಡು ಬಂದ್ರು, ಸಭಾ ಇಲ್ಲಿ ನಡಿಬಾರ್ದಂತ ಶತ್ರು ಜನಗಳನ್ನ ಎತ್ಕೊಂಡು ಬಂದ್ರು, ಈ ಸಭಾ ನಡಿಬಾರ್ದು, ನೀವು ಆತ್ಮಿಕವಾಗಿ ಬೆಳೆಬಾರ್ದಂತ ಜನಗಳ ಮಂತ್ರವಾದ ಮಾಡಿ ಕಳಿಸಿದ್ರು, ಯಾವ ಆಯುಧ ನಿನಗೆ ಎದುರಾಗಿ ಬಂದ್ರು ಆ ಆಯುಧ ನಿನ್ನನ್ನು ಜಯಿಸೋದಿಲ್ಲ, ಆ ಆಯುಧ ನಿನ್ನನ್ನು ಜಯಿಸೋದಿಲ್ಲ. ಹಲ್ಲೆಲೂಯಾ. ಒಬ್ಬನು ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನಗೆ ವಿರೋಧವಾಗಿ ಎದ್ದು ಬಂದ್ರು ಅದು ನನ್ನನ್ನು ಜಯಿಸಕ್ಕೆ ದೇವರು ಬಿಡಲ್ಲ. ಕಬರಿ ಕಷ್ಟ ಅಲ್ಲ, ಕಷ್ಟ, ಸಂಕಟ ಪಡುವಂತ ಕಷ್ಟ. ಬಾಯಾರಿಕೆ ಆದಾಗ ನೀರು ಸಿಕ್ಕಿಲ್ಲ ಅಂದ್ರೆ ನಮ್ಗೇನಾಗುತ್ತೆ? ಅಂತ ಒಂದು ಕಷ್ಟದಲ್ಲಿ ಇರುವವರೇ ನಿಮ್ಮ ಸ್ತೋತ್ರ ಕಷ್ಟವನ್ನ ಯಾರು ಅನುಭವಿಸ್ತಾರೆ ಅಂದ್ರೆ ಯೇಸು ಕ್ರಿಸ್ತನು. ಆಗ ಈ ವರ್ಷ ನಿನ್ನ ಸಂಕಟ ಅವರು ಹೊತ್ತುಕೊಳ್ತಾರೆ. ಆ ದೇವರಿಂದ ಆತನು ಹೊತ್ತ ಹೊರೆ ನಮ್ಮ ಸಂಕಟ, ಅದನ್ನ ಯಾರು ಹೊರಗೆ ಹೋಗ್ತಾ ಇದೆ? ಯೇಸು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಾವು ಕಲ್ವಾರಿ ಶಿಲುಬೆಯನ್ನ ದೃಷ್ಟಿಸುವಾಗ, ವಾಕ್ಯ ಓದುವಾಗ ನಾವು ತಿಳ್ಕೊತಾ ಇದ್ದೀವಿ, ನನ್ನ ದೇವರು ಬಾಧಿಸಲ್ಪಟ್ರು, ನನ್ನ ದೇವರು ಪೆಟ್ಟು ತಿಂದ್ರು, ಕುಗ್ಗಿಸಲ್ಪಟ್ರು ಅಂತ. ಯಾಕೆ? ಕೆಳಗಡೆ ಓದಿ. ನಮ್ಮ ದ್ರೋಹಗಳ ಏನಕ್ಕೆ? ನಮ್ಮ ದ್ರೋಹಗಳ ದೆಸೆಯಿಂದ. ಈ ಸುಕ್ಷೇಮ ಎಲ್ಲ ನಿಮ್ಗೆ ಬರ್ಬೇಕಂದ್ರೆ ಅವರು ನಮ್ಮ ದ್ರೋಹವನ್ನು ಹೊತ್ತುಕೊಳ್ಬೇಕು. ಯಾರು? ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಹಾಗಾದ್ರೆ 2020, 2019, 18 ಇಂದ ದೇವರಿಗೆ ನೀನು ವಿರುದ್ಧವಾಗಿ ನಡೆದಿದೆಯಾ? ಅದಕ್ಕೆ ದಂಡನೆ ಬರ್ತದೆ. ಹಾಗಾದ್ರೆ ಆ ದಂಡನೆ ನೀಗಿ ನನಗೆ ಕ್ಷೇಮ ಬರ್ಬೇಕಂದ್ರೆ ಯೇಸು ನನ್ನ ಸಂಕಟವನ್ನು ಹೊರಬೇಕು, ದ್ರೋಹವನ್ನು ಆತನು ಹೊರಬೇಕು. ನಾನು ಮಾಡಿದ ತಪ್ಪಿಗೆ ಪ್ರತಿಫಲ ಯಾರು ಅನುಭವಿಸ್ಬೇಕು? ಇವಾಗ ಅವರು ಅನುಭವಿಸಿ ನಿನಗೆ ಕ್ಷೇಮ ಬರ್ತದೆ. ಅರ್ಥ
ಅರ್ಥ ಆಗ್ತಾ ಇದೆಯಾ? ಆಮೆನ್. ನನ್ನ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಹಾಗಾದ್ರೆ ದೇವರಿಗೆ ಗಾಯ ಆಗಿರೋದು ಏನಕ್ಕೆ? Lord, ನಮ್ಮ ದ್ರೋಹದಿಂದ ನಾನು ದ್ರೋಹ ಮಾಡಿರೋದು. ನಾನು ಏನ್ ಮಾಡಿದ್ದೇನೆ? ದ್ರೋಹದ ದೆಸೆಯಿಂದ. ಸೃಷ್ಟಿ ಮಾಡಿದ ದೇವರಿಗೆ ನಾನು ವಿರೋಧವಾಗಿ ದ್ರೋಹ ಮಾಡಿರೋದು. ಆಮೆನ್. ಸೃಷ್ಟಿಕರ್ತನಾದ ಯೇಸುವಿಗೆ ನಾನು ದ್ರೋಹ ಮಾಡಿರೋದ್ರಿಂದ ಅವರು ಗಾಯವನ್ನು ಅನುಭವಿಸಿದ್ರು. ನಮ್ಮ ಅಪರಾಧಗಳ ನಿಮಿತ್ತ ಹಾ. ಅವನು ಜಜ್ಜಲ್ಪಟ್ಟನು. ಹಾಗಾದ್ರೆ ಕೈ ಕಾಲಿಗೆ ಮೊಳೆಯಿಂದ ಜಡಿದಿರೋದು ಏನಕ್ಕೆ? ನಮ್ಮ ಅಪರಾಧಗಳಿಂದಲೇ, ನನ್ನ ಯಾಕೆ? ಅಪರಾಧಗಳಿಂದಲೇ ಹಾ, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು Yes. ಅವನು ಅನುಭವಿಸಿದನು. ಹಾಗಾದ್ರೆ ಆ ದಂಡನೆ ಅವರು ಅನುಭವಿಸಿದ್ರೆ ನಮ್ಗೆ ಏನ್ ಸಿಕ್ಕುತ್ತೆ? ನಮಗೆ ಸುಕ್ಷೇಮ. ಆಮೆನ್. Praise the Lord. Praise the Lord. ಸುಮ್ಮನೆ ಕ್ಷೇಮ ಬರಲ್ಲ. Yes, Lord. ಅದೆಲ್ಲ ದಂಡನೆ ಅವ್ರು ಹೊತ್ತುಕೊಂಡು ನಮ್ಗೆ ಕ್ಷೇಮ ಕೊಡ್ತಾರೆ. Praise the Lord. ಉದಾಹರಣೆ ಹೇಳ್ತೀನಿ ಕೇಳಿ. ಒಂದು ತಂದೆ, ಇಬ್ರು ಮಕ್ಕಳಿದ್ದಾರೆ. ಅವ್ರಿಗೆ ಹೇಳಿದ್ರು, ನಾನು ಹೊರಗಡೆ ಹೋಗಿ ಬರೋ ತನಕ ನೀವು ಮನೆಯಲ್ಲಿ ಊಟ ಎಲ್ಲ ತಿಂದು ಚೆನ್ನಾಗಿ ಆಟ ಆಡ್ಕೊಂಡಿರ್ಬೇಕಂತ. ಆ ಸಮಯದಲ್ಲಿ ಚಿಕ್ಕ ಹುಡುಗ ಏನ್ ಮಾಡಿದೆ, ಮನೆಯಲ್ಲಿ ಬಾಲ್ ಆಡುವಾಗ ಟಿವಿ ಹೊಡೆದು ಬಿಟ್ಟಿದೆ. ಟಿವಿ ಹೊಡೆದೋಯ್ತು. ಅಪ್ಪ ಬಂದ್ರೆ ಏನ್ ಮಾಡ್ತಾರೆ, ಮಗ ಒದೆ ಕೊಡ್ತಾರೆ. ಆದ್ರೆ ಅಣ್ಣ ತಮ್ಮನನ್ನ ಬಹಳ ಪ್ರೀತಿ ಮಾಡ್ತಾನೆ. Praise the Lord. Praise the Lord. ಅಪ್ಪ ಬಂದ ತಕ್ಷಣ ಮನೇಲಿ ಬಂದುವಾಗ ಟಿವಿ ನೋಡ್ತಾರೆ, ಒಡೆದೋಗಿದೆ. ಅವ್ರು ಕೇಳ್ತಾರೆ, ಯಾರು ಒಡೆದಾಕಿದ್ದಾರೆ? ತಮ್ಮ ನಡುತ್ತಾ ನಿಂತಿದ್ದಾನೆ, ನನಗೆ ಒದೆ ಬಿಡುತ್ತೇನೆ. ಅಣ್ಣ ಹೇಳ್ತಾನೆ, ನಾನೇ ಒಡೆದಾಕಿರು. ಆಗ ತಂದೆ ಏನ್ ಮಾಡ್ತಾರೆ, ಅಣ್ಣನಿಗೆ ಚೆನ್ನಾಗಿ ದಂಡಿಸ್ತಾರೆ. Praise the Lord. Praise the Lord. ದಂಡಿಸಿಬಿಟ್ಟು ಅಪ್ಪ ಹೊರಗಡೆ ಹೋದಾಗ ತಮ್ಮ ಬಂದು ಕೇಳ್ತಾನೆ ಅಣ್ಣನಿಗೆ, ನಾನ್ ತಾನೇ ಹೊಡೆದಾಕಿದ್ದು, ನೀನ್ ಏನಕ್ಕೆ ಶಿಕ್ಷೆ ತಿಂದೆ? ಅದಕ್ಕೆ ಅಣ್ಣ ಹೇಳ್ತಾನೆ, ನಾನು ನನ್ನ ಬಹಳ ಪ್ರೀತಿ ಮಾಡ್ತೇನೆ. ನಿನಗೆ ಏಟು ತಿನ್ನೋದು ನನ್ ನೋಡಕ್ ಆಗಲ್ಲ, ನಿನಗೆ ಗಾಯ ಆಗೋದು ನನಗೆ ನೋಡಕ್ ಆಗಲ್ಲ. ಅದಕ್ಕೆ ನಿನ್ನ ನಿಮಿತ್ತ ನಾನು ದಂಡನೆ ಅನುಭವಿಸಿಲ್ಲ. ಅದೇ ಪ್ರಕಾರ ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿ ಮಾಡುವ. ನಾನು ತಪ್ಪು ಅಪರಾಧ ಮಾಡಿರೋದ್ರಿಂದ ನನಗೆ ಬೀಳ್ಬೇಕಾದ ಏಟು ಅವರು ಅನುಭವಿಸಿದ, ನನಗೆ ಬರ್ಬೇಕಾದ ದಂಡನೆ ಅವರು ಅನುಭವಿಸಿದೆ, ನನಗೆ ಬರ್ಬೇಕಾದ ಗಾಯ ಅವರು ಅನುಭವಿಸಿದೆ. ನಾನು ನರಕದ ಬೆಂಕಿಯಲ್ಲಿ ಬೀಳಬೇಕಾಗಿತ್ತು, ಆದ್ರೆ ಅದನ್ನು ತಪ್ಪಿಸುವುದಕ್ಕಾಗಿ ಯೇಸು ಎಲ್ಲವನ್ನ ಅವರು ಅನುಭವಿಸಿದ್ರು. ಕಾರಣ ನಿನ್ನನ್ನು ದೇವರು ಪ್ರೀತಿ ಮಾಡ್ತಾರೆ. ಅವರು ಸುಕ್ಷೇಮ ನನಗೆ ಕೊಡುವುದಕ್ಕೋಸ್ಕರ ಅವರು ದಂಡನೆಯನ್ನು ಅನುಭವಿಸಿದ್ದಾರೆ. ಹಲ್ಲೆಲೂಯಾ. ಯೆಶಾಯ 48 17 19 ಓದ್ರಿ. ವಾಕ್ಯ ಬೇಗ ಬೇಗ ಓದ್ರಿ. ನಿನ್ನ ವಿಮೋಚಕನು ಇಸ್ರಾಯೇಲ್ಯರ ಸದಮಲ ಸ್ವಾಮಿಯೂ ಆದ ಕರ್ತನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಕರ್ತನು. ನಿನಗೆ ವೃತ್ತಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ಆಮೆನ್. ನಾನು ನಿನ್ನ ವಿಮೋಚಕನು. ದೇವರನ್ನು ಹೇಳ್ತಿದ್ದಾರೆ, ನಾನು ನಿನ್ನ ವಿಮೋಚಕ. ದೇವರಿಗೆ ಎಷ್ಟೋ ಹೆಸರಿದೆ. Lord. ಆಮೆನ್. ಆಮೆನ್. ಒಂದೊಂದು ಹೆಸರಲ್ಲಿ ಒಂದೊಂದು ಕಾರ್ಯಗಳಿದೆ. ಆಮೆನ್. ಇಮ್ಮಾನುವೇಲ್, ನಾನು ನಿನ್ನ ಸಂಗಡ ಇರುವ ದೇವರು. ಆಮೆನ್. ನನ್ನ ಜೊತೆಗಿದ್ದಾರೆ ಅವರು. ಆಮೆನ್. ನಾನು ನಿನ್ನ ವಿಮೋಚಕನು. ನಿನ್ನ ಎಲ್ಲ ವಿಷಯದಿಂದ ನಾನು ವಿಮೋಚಿಸುವನು ನಾನೇ. ನಿನ್ನ ಎಲ್ಲದಕ್ಕೂ ವಿಮೋಚನೆ ಕೊಡುವನು ನಾನೇ. ಅದಕ್ಕೆ ದೇವರಿಂದ ನಾನು ನಿನ್ನ ವಿಮೋಚಕನು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ದೇವರಾದ ನಾನು ನಿನಗೆ ವೃತ್ತಿ ಮಾರ್ಗವನ್ನು ಬೋಧಿಸ್ತೇನೆ. ಆಮೆನ್. ನಾನು ಹೇಗೆ ವೃದ್ಧಿ ಆಗಬೇಕು, ಹೇಗೆ ಬೆಳೆದು ಬರಬೇಕು, ಹೇಗೆ ಸಮೃದ್ಧಿ ಆಗಬೇಕೆಂಬ ರೂಟ್ ದೇವರಿಗೆ ತೆರೆದು ಕೊಡುವನಾಗಿದೆ. ಆಮೆನ್. ಎಷ್ಟು ಜನ ನೀರಲ್ಲಿ ಮುಳುಗಿದ್ರಿ ದೀಕ್ಷಾಸ್ಥಾನ? ಮುಳುಗಿದ ಮೇಲೆ ಅಲ್ಲೇ ಇದ್ರ? ಏನಾದ್ರಿ? ಮೇಲೆ ಬಂದ್ರಿ? ಮೇಲೆ ಮೇಲೆ ಬಂದ್ರ ಇಲ್ಲ ಅಲ್ಲೇ ಇದ್ದೀರ? ದೇವರು ನಮ್ಮನ್ನು ಮುಳುಗಿಸಿ ಎಬ್ಬಿಸಿರೋದು ಏನಕ್ಕೆ ಗೊತ್ತಾ? ಮೇಲೆ ಮೇಲೆ ವೃದ್ಧಿ ವೃದ್ಧಿ ಆಗಬೇಕು. ಏನಾಗಬೇಕು? ನೀನ್ ಅವರ ಆಜ್ಞೆ ಕೈಗೊಂಡು ನಡೆದ್ರೆ ಹೇಗೆ ವೃದ್ಧಿಯಾಗಿ ಬೆಳೆದು ಬರಬೇಕಂತ ಅವರು ತೋರಿಸ್ಕೊಡ್ತಾರೆ. ಅಷ್ಟೇ, ಇಲ್ಲೆಲ್ಲ ಬಂದು ಕೆಲಸ ಮಾಡೋದ ಅಲ್ಲ, ಸ್ಪಿರಿಚುವಲ್ ಆಗಿ ಬೆಳಿಬೇಕು. ಆತ್ಮಿಕ ಮಂಡಲದಲ್ಲಿ ಬೆಳಿಬೇಕು. ನೀನು ಯಾವಾಗ ಆತ್ಮಿಕ ಮಂಡಲದಲ್ಲಿ ಬೆಳಿತೀಯೋ ಆಗ ಭೌತಿಕ ಮಂಡಲದಲ್ಲಿ ಅನುಗ್ರಹ ಬರೋದು. ಆತ್ಮಿಕವಾಗಿ ನೀನು ಬೆಳೆಯದೆ ಭೌತಿಕವಾಗಿ ಬೆಳೆಯಕ್ಕಾಗಲ್ಲ. Praise the Lord. ಮೊದಲು ಆತ್ಮಿಕ ವೃದ್ಧಿ ನಿನಗೆ ಬರಬೇಕು, ಆತ್ಮಿಕವಾಗಿ ನೀನು ಬೆಳಿಬೇಕು. ಆಗ ಎಲ್ಲ ಮಂಡಲದಲ್ಲಿ ನೀನು ಬೆಳಿತೀಯ. ಸುಮ್ಮನೆ ಒಂದು ವಾಕ್ಯ ನಾನು ತೋರಿಸ್ತೇನೆ, ಕೆಳಗಡೆ ಹೋದ್ರಿ. ಇದು ನೀನು ಹಾ. ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ಸಾಕು. ಸೌಂಡ್ ಬರ್ತಾ ಇಲ್ಲ? ನನ್ನ ಆಜ್ಞೆಗಳನ್ನ ಕೈಗೊಂಡಿದ್ದರೆ ಎಷ್ಟೋ ಚೆನ್ನಾಗಿದೆ. ಒಂದು ಕೈಗೊಂಡು ಹೊಡೆಯೋರು ಒಂದು ಸ್ತೋತ್ರ. ಆಮೆನ್. Praise the Lord. Praise the Lord. ಅದು ಓದುವಾಗಲೇ ನಮ್ಮ ಬಾಯಲ್ಲಿ ಸ್ತೋತ್ರ ಬರುತ್ತೆ. ಆಮೆನ್. ಆಮೆನ್. ದೇವರು ಹೇಳ್ತಿದ್ದಾರೆ, ನೀನು ನನ್ನ ಆಜ್ಞೆಯನ್ನು ಕೈಗೊಂಡ್ರೆ ಎಷ್ಟೋ
ಎಷ್ಟೋ ಚೆನ್ನಾಗಿ ಯಾರಿಗೆ ಚೆನ್ನಾಗಿರುತ್ತೆ? ನನಗೆ ಗಟ್ಟಿಯಾಗಿ ನನಗೆ. ಹಾ. ನಿನ್ನ ಸುಖವು ಹ್ಮ್. ದೊಡ್ಡ ನದಿಯಂತೆಯೂ ಯಾವ ನದಿ ಅಂತೆ? ದೊಡ್ಡ ನದಿಯಂತೆ. ದೇಶದಲ್ಲಿ ದೊಡ್ಡ ನದಿ ಯಾವುದು? ನೈಲ್ ಹಾ. ನೈಲ್. ಆಮೇಲೆ ಆಮೆನ್. ಅದು ವರ್ಷವೆಲ್ಲ ಹರಿತಾನೆ ಇರ್ತದೆ. ಆಮೆನ್. ಬಹಳ ಉದ್ದವಾದಂತ ನದಿ. Yes, Lord. ಅದು ಬೈಬಲ್ ಅಲ್ಲಿ ಅದನ್ನ ಹೆಸರನ್ನು ಬರೆದಿಟ್ಟಿದ್ದಾರೆ. ಆಮೆನ್. 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 ಹಾ. ನಿನ್ನ ಕ್ಷೇಮವು ಹ್ಮ್. ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು. ಆಮೆನ್. ಕ್ಷೇಮ ಹೇಗಿರುತ್ತೆ? ಹಾಗಾದ್ರೆ ಸಮುದ್ರದ ಅಲೆ ಎಷ್ಟು ಜನ ನೋಡಿದ್ರಿ? Jesus, Jesus, Jesus. ಎಲ್ಲರೂ ಬೀಚ್ಗೆ ಹೋಗಿದೆ. Yes, Lord. ವಯಸ್ಸಲ್ಲ ನಮ್ಮನ್ನ ಮಾತ್ರ ಕರೆದಿಲ್ಲ, ನೀವು ಮಾತ್ರ ಹೋಗಿದೆ. ಇವಾಗ ಹೋಗಿಲ್ಲ. ಅಲ್ಲೇಲೂಯಾ. ಅಲೆ ಏನಾಗುತ್ತೆ? ಅಲೆ. ಬರ್ತಾನೆ ಇರ್ತದೆ. ಅಲೆ ಬರ್ತಾನೆ ಇರ್ತದೆ. ಅದರ ಅರ್ಥ ನೀನು ಈ ವರ್ಷ ಕರ್ತನ ವಾಕ್ಯ ಆಜ್ಞೆ ಅನುಸರಿಸಿ ನಡೆದರೆ ಆಮೆನ್. ಕ್ಷೇಮ ನಿನ್ನ ಮನೆಯಲ್ಲಿ ಬರ್ತಾನೆ ಇರ್ತದೆ. ಆಮೆನ್. ಯಾವಾಗ್ಲೂ ಚಲಿಸ್ತಾನೆ ಇರ್ತದೆ. ಆಮೆನ್. ಕ್ಷೇಮ ಅಂದ್ರೆ ನೆಮ್ಮದಿ, ಆಮೆನ್. ಕ್ಷೇಮ ಅಂದ್ರೆ ಸುಖ, ಆಮೆನ್. ಕ್ಷೇಮ ಅಂದ್ರೆ ಅಭಿವೃದ್ಧಿ, ಆಮೆನ್. ಕ್ಷೇಮ ಅಂದ್ರೆ ಆರೋಗ್ಯ, ಕ್ಷೇಮ ಅಂದ್ರೆ ಅದು ಚೆನ್ನಾಗಿ ಕುಟುಂಬದಲ್ಲಿ ಇರುವಂತದ್ದು. ಎಲ್ಲಾ ಮಂಡಲದಲ್ಲಿ ದೇವರು ನಿನಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಏನಾದ್ರೂ ನೀನು ಒಪ್ಪಿಸಿಕೊಟ್ಟು ದೇವರ ನಿನ್ನ ವಾಕ್ಯನ ಅನುಸರಿಸಿ ಇವತ್ತಿನ ನಡೀತೀನಿ ಎಂದು ನೀನು ಹೇಳುವುದಾದರೆ ಕ್ಷೇಮ ನಿನ್ನ ಮೇಲೆ ಸಮುದ್ರದ ಅಲೆಯ ಹಾಗೆ ಬರುತ್ತಾ ಇರ್ತವೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಹೇಳಬೇಕು, ನನ್ನಲ್ಲಿ ಇವತ್ತಿನ ರೋಗ ಇಲ್ಲ, ನನ್ನ ರೋಗ ಬಿಡುಗಡೆ ಮಾಡಕ್ಕೆ ದೇವರ ಕ್ಷೇಮ ಎಂಬ ವಾಕ್ಯವನ್ನು ಕಳಿಸಿಕೊಟ್ಟಿದ್ದಾನೆ. ರೋಗಕ್ಕೆ ಹೇಳಬೇಕು, ದೇವನಿಗೆ ಕ್ಷೇಮ ಕೊಟ್ಟಿದೆ, ಬಿಟ್ಟು ಹೋಗು. ಆಮೇಲೆ ನೀನ್ ಯಾವಾಗ ದೇವರು ಯಾವಾಗ ಬಾಯಿ ಎತ್ತಿ ಹೇಳ್ತೀಯೋ ಆಮೆನ್. ಆಮೆನ್. ಹಾ. ನಿಮ್ಮ ಎಲುಬುಗಳು ಹಸಿ ಹುಲ್ಲಿನಂತೆ ರಸವತ್ತಾಗುವವು. ಆಗ ಯೆಹೋವನು ತನ್ನ ಸೇವಕರ ಆಗ ಮೇಲೆ ಕರ್ತನು ತನ್ನ ಸೇವಕರ ಮೇಲೆ ಕೃಪಾ ಹಸ್ತವನ್ನು ವ್ಯಕ್ತಪಡಿಸಿ ಹಾ, ತನ್ನ ಶತ್ರುಗಳ ಮೇಲೆ ರೋಷಗೊಳ್ಳುವನು. ಕೃಪಾ ಹಸ್ತ ಏನ್ ನಮ್ಮ ಮೇಲೆ ಬರ್ತದೆ? ಕೃಪಾ ಹಸ್ತ. ಕೃಪಾ ಹಸ್ತ. ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ಕೃಪಾ ಹಸ್ತ. ಕೃಪಾ ಹಸ್ತ ಏನಾದ್ರೂ ನಿನ್ನ ಮೇಲೆ ಇವತ್ತು ಇಳಿದ್ರೆ ನಿನ್ನ ಎಲ್ಲ ಪರಿಸ್ಥಿತಿ ಬದಲಾಗ್ತದೆ. ಆಮೆನ್. ಶತ್ರು ಇರೋದಿಲ್ಲ, ಶತ್ರು ಮೇಲೆ ನಾನು ರೋಷಗೊಳ್ತೀನಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರಂತ ದೇವರು ನನ್ನ ಪಕ್ಷ ಇದ್ದಾರೆ. ಧೈರ್ಯವಾಗಿ ಹೇಳಿ, ದೇವರು ನನ್ನ ಪಕ್ಷ ಇದ್ದಾರೆ. ದೇವರ ಕೃಪಾ ಹಸ್ತ ನನ್ನ ಮೇಲೆ ಇದೆ. ಹಲ್ಲೆಲೂಯಾ. ಎಲ್ಲಿಯೂ ದೇವರ ಕೃಪಾ ಹಸ್ತಕ್ಕೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಈ ಕ್ಷೇಮದ ವಾಕ್ಯ ಕೇಳುವಾಗಲೇ ನಂಬುವವರ ಮೇಲೆ, ಅಂಗೀಕರಿಸುವವರ ಮೇಲೆ ದೇವರ ಕೃಪಾ ಹಸ್ತ ಈಗ ನಿನ್ನ ಮೇಲೆ ಇಳಿದು ಬರ್ತದೆ. ಆ ಹಸ್ತದ ಮೂಲಕ ಒಂದು ಬಿಡುಗಡೆ, ಅದರ ಒಂದು ಆರೋಗ್ಯ, ಒಂದು ನೆಮ್ಮದಿ, ಒಂದು ಸೌಖ್ಯ, ಅದ್ಭುತ, ಒಂದು ಆಶೀರ್ವಾದ ದೇವರ ಹಸ್ತದ ಮೂಲಕ ನಿನ್ನ ಮೇಲೆ ಇಳಿದು ಬರ್ತದೆ. ಕೃಪಾವರ ಇರಬಹುದು, ಸೇವೆ ಇರಬಹುದು, ಸಭಾ ಕಟ್ಟಲು ಇರಬಹುದು. ಓ ನಮಃ ಕರ್ತನವ, ಓ ಅರ್ಥವನಾದ ದೇವರ ಇಳಿಯಲೇ ಆ ಕೃಪಾ ಹಸ್ತ. ಓ ಸ್ತೋತ್ರ ಮಾಡಿ ದೇವರಿಗೆ. ದೇವರ ಕರ. ಶರಣವಲ್ಲ ಲಿಖವನ ಶರಣ. Praise you, Lord. Praise you, Lord. Hallelujah. ಸ್ತೋತ್ರ ಕರ್ತನೆ. Hallelujah. Hallelujah. ದೇವರು ಹೇಳ್ತಾ ಇದ್ದಾರೆ, ಕೃಪಾ ಹಸ್ತ ನಿನ್ನ ಮೇಲೆ ಬರ್ತದೆ. ನಾಯಿ ಮಗುವನ್ನು ಸಂತೈಸುವಾಗ ನಾನು ಸಂತೈಸ್ತೇನೆ. ಆಮೆನ್. ಯೆರೂಸಲೇಮಿನಲ್ಲಿ ನಿನ್ನ ದುಃಖ ಶಮನವಾಗುತ್ತೆ. ಯೆರೂಸಲೇಮ್ ಅಂದ್ರೆ ದೇವರಾಲಯ. ನಿನ್ನ ದುಃಖ ಏನಾಗಿದೆ? ಶಮನವಾಗುತ್ತದೆ. ಹಾಗಾದ್ರೆ ದುಃಖ ಇರೋದು ಒಂದು ಸ್ತೋತ್ರ. ನಿನ್ನ
ದುಃಖ ಶಮನ ಮಾಡಕ್ಕೆ ದೇವರೇ ಒಬ್ಬ ಹಸ್ತ ನಿನ್ನ ಮೇಲೆ ಚಾಚ್ತಾ ಇದೆ. ಯಾರು ಇಲ್ಲ ಅಂತ ಹೇಳ್ಬೇಡ, ತಾಯಿಯಾಗಿ ಯೇಸು ಇದ್ದಾನೆ. ಹಲ್ಲೆಲೂಯಾ. ಒಂದು ಯೋಹಾನ 3ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದಿರಿ. ಹೊಸ ಒಡಂಬಡಿಕೆಗೆ ಹೋಗೋಣ. ಒಂದು ಯೋಹಾನ 3:22. ಬೇಗ ಬೇಗ ಓದಬೇಕು. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾದದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಆಮೆನ್. ಹಲ್ಲೆಲೂಯಾ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗಿದ್ರೆ ನೀವು ಏನು ಬೇಡಿಕೊಂಡ್ರೆ ಇವತ್ತು ಸಿಕ್ಕುತ್ತೆ. ಕ್ಷೇಮ ಬೇಕಾ? ಎಷ್ಟು ಜನ ಮನೆಯಲ್ಲಿ ಕ್ಷೇಮ ಬೇಕಾ? ನನಗೂ, ನನ್ನ ಹೆಂಡತಿಗೂ, ನನ್ನ ಮಕ್ಕಳಿಗೂ, ಮತ್ತೆ ಎಲ್ಲಿ? ನನ್ನ ಪಟ್ಟಣಕ್ಕೆ. ಹಾಗಾದ್ರೆ ನನ್ನ ಪಟ್ಟಣ ಕ್ಷೇಮವಾಗಿರ್ಬೇಕಾ? ನೀನು ದೇವರ ಆಜ್ಞೆಯನ್ನು ಕೈಗೊಂಡು ನಡಿ. ದೇವರ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯವನ್ನು ಮಾಡು. ದೇವರನ್ನ ಮೆಚ್ಚಿಸು. ದೇವರ ಇಷ್ಟಪಡುವ ರೀತಿಯಲ್ಲಿ ಜೀವಿಸು. ದೇವರ ಮೆಚ್ಚುವ ರೀತಿಯಲ್ಲಿ ಜೀವನ ಮಾಡು. ದೇವರ ಮೆಚ್ಚುವ ರೀತಿಯಲ್ಲಿ ಅವರ ಮುಂದೆ ನಡಿ. ಏನು ಬೇಡ್ಕೊಂಡ್ರು ದೇವರು ಕೊಡ್ತಾರೆ. ಆಮೆನ್. ಆಕಸ್ಮಿಕ ವಯಸ್ಸು ಬಂದು ನೀನು ನಂಬಿಗಸ್ತನು, ನೀನು ನೀತಿವಂತನಾಗಿದ್ರೆ ನೀನು ದೇವರ ಮುಂದೆ ಮೊಣಕಾಲು ಎತ್ತಿ ಪ್ರಾರ್ಥಿಸುವ ದೇವರನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ. ಅದೇ 3 ಯೋಹಾನ 2ನೇ ವಾಕ್ಯ ಓದಿರಿ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. 3 ಯೋಹಾನ 2ನೇ ವಾಕ್ಯ. 3 ಯೋಹಾನ. ಪ್ರಿಯನೇ, ಪ್ರಿಯನೇ. ಆಗ ನಿಮ್ಮ ಹೆಸರು ಹೇಳ್ರಿ. ಪ್ರಿಯಳೇ, ನಾನು ನಿಮ್ಮ ಹೆಸರು ಹೇಳ್ರಿ. ಸರಳ, ಶೋಭಾ ಹೇಳಿ. ಸರಳ, ಹೇಳಿ ನಿಮ್ಮ ಹೆಸರು ಹೇಳಿ. ಪ್ರಿಯನೇ ಅಂದ್ರೆ ನಿಮ್ಮನ್ನೇ ಹೇಳ್ತಾ ಇರೋದು ದೇವರು. ನನ್ನ ಆತ್ಮ ವಿಷಯದಲ್ಲಿ ಪ್ರಿಯನೇ ಅಂದ್ರೆ ಪ್ರಿಯಳೇ, ಸರಳಾದ ನಾನು, ಸರಳಾದ ನಾನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಸುಕ್ಷೇಮ ಬರ್ಬೇಕಾ? ಆಮೆನ್. ಸುಕ್ಷೇಮ ಬರ್ಬೇಕಾ? ಆಮೆನ್. ಕೆಲವರು ದೇವರಲ್ಲಿ ಇದ್ದಾರೆ, Yes, Lord. ಆರಾಧಿಸ್ತಾರೆ, Thank you, Lord. ಆದ್ರೆ ಕೆಲವು ಆತ್ಮಿಕ ಜ್ಞಾನ ಇಲ್ಲ. Jesus. ಹೌದಾ? Amen. ಚರ್ಚಿಗೆ ಬರ್ತಾರೆ, Amen. ಆರಾಧನೆ ಮಾಡ್ತಾರೆ, Amen. ಸ್ತೋತ್ರ ಮಾಡ್ತಾರೆ, Amen. ಕಾಣಿಕೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಆತ್ಮಿಕ ಜ್ಞಾನ ಇಲ್ಲ. Yes, Lord. ದೇವರು ಹೇಳಿದ್ರು, ಆ ಜ್ಞಾನ ನಿನಗೆ ಬಂತು ಅಂದ್ರೆ Amen. ಎಲ್ಲ ವಿಷಯದಲ್ಲಿ ಕ್ಷೇಮವಾಗಿರುತ್ತೆ. Amen. ಏನಾಗಿರುತ್ತೆ? ಎಲ್ಲಾ ವಿಷಯಗಳು ಅದನ್ನ ಇವತ್ತು ಹೇಳ್ಬೇಕು, ಆತ್ಮಿಕ ಅಭಿವೃದ್ಧಿ ಕೊಡು ದೇವರೇ. Amen. ಜ್ಞಾನೋಕ್ತಿ 16:20. ಬೇಗ ಬೇಗ ನೀವು ಬೇಗ ಓದಿದ್ರೆ ಸುಮಾರು ವಾಕ್ಯ ದೇವರು ಕೊಟ್ಟಿದ್ದೆ, ನಾನು ಕೊಡ್ತೇನೆ. 16:20. ದೇವರ ವಾಕ್ಯವನ್ನು ಹಾ. ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ಆಮೆನ್. ಹಾಗಾದ್ರೆ ದೇವರ ವಾಕ್ಯ ಏನು ಮಾಡಬೇಕು ಈ ವರ್ಷ? ಹೆಚ್ಚಾಗಿ ಸ್ಮರಿಸಬೇಕು. ಹೆಚ್ಚಾಗಿ Amen. ಹೆಚ್ಚಾಗಿ ಏನ್ ಮಾಡ್ಬೇಕು? ಸ್ಮರಿಸಬೇಕು, ಓದ್ಬೇಕು. ಡೈಲಿ ಬೈಬಲ್ ಓದೋರ ಸ್ತೋತ್ರ ಹೇಳ್ರಿ. ಆಮೆನ್. 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 ಬೈಬಲ್ ಮರ್ತಿರೋರ ಸ್ತೋತ್ರ ಹೇಳ್ರಿ. ಯಾರು ಮರ್ತಿಲ್ಲ. ಆಮೆನ್. ಚರ್ಚಿಗೆ ಬರುವಾಗ ಕೈಯಲ್ಲಿ ಏನಿರ್ಬೇಕು? ಬೈಬಲ್ ಇರಬೇಕು. ಮೊಬೈಲ್ ಇರಬಾರ್ದು. ಮೊಬೈಲ್ ಬೈಬಲ್ ಯಾರಲ್ಲಿ ಯೂಸ್ ಮಾಡಬಾರ್ದು. ಓಕೆ? ಮೊಬೈಲ್ ಬೈಬಲ್ ಯೂಸ್ ಮಾಡಬಾರ್ದು. ಮೊಬೈಲ್ ಪರಿಶುದ್ಧ ಅಲ್ಲವೇ ಅಲ್ಲ. Yes, Lord. ಮೊಬೈಲ್ ಅಲ್ಲಿ ಹಲವಾರು ಪಾಪಗಳಿದೆ. ದಯವಿಟ್ಟು ನೀವು ಅದನ್ನು ಯೂಸ್ ಮಾಡಬೇಡಿ. ಸಂತೋಷವಾಗಿ ಬೈಬಲ್ ಎತ್ಕೊಂಡ್ ಬನ್ರಿ. ಆಮೇಲೆ ನಿಮಗೋಸ್ಕರನೇ ಚಿಕ್ಕ ಬೈಬಲ್ ಪ್ರಿಂಟ್ ಮಾಡಿದ್ದಾರೆ, ಮೀಡಿಯಂ ಬೈಬಲ್ ಇದೆ, ದೊಡ್ಡ ಬೈಬಲ್ ಇದೆ, ಎಲ್ಲ ನಿಮ್ಗೋಸ್ಕರ ಪ್ರಿಂಟ್ ಮಾಡಿದ್ದಾರೆ. ನಿಮ್ಗೆ ಯಾವ್ದಾಗುತ್ತೋ ಅದನ್ನ ಎತ್ಕೊಂಡು ಬನ್ನಿ. ದೇವರ ವಾಕ್ಯವನ್ನು ಯಾರು ಸ್ಮರಿಸ್ತಾರೋ ಓದೋದು ಮಾತ್ರ ಅಲ್ಲ, ಸ್ಮರಿಸಬೇಕು. ಆಮೇಲೆ ಪರಿಸ್ಥಿತಿಗೆ ತಕ್ಕ ಹಾಗೆ ವಾಕ್ಯಗಳು ಬೈಬಲ್ ಅಲ್ಲಿ ಬರೆದಿದೆ. ಯಾವ ಪರಿಸ್ಥಿತಿ ಬಂದ್ರೆ ಅದಕ್ಕೊಂದು ವಾಕ್ಯ ದೇವರು ಇಟ್ಟಿದ್ದಾರೆ. ಅವರಿಗೆ ಏನ್ ಸಿಕ್ಕುತ್ತೆ? ಸುಕ್ಷೇಮ ಸಿಕ್ಕುತ್ತೆ. ಹಲ್ಲೆಲೂಯಾ. ಓಕೆ. 1 ಪೇತ್ರ 3ನೇ ಅಧ್ಯಾಯ 10ನೇ ವಾಕ್ಯ. 1 ಪೇತ್ರ 3:10. ಜೀವದಲ್ಲಿ ಸಂತೋಷಪಟ್ಟು ಹಾ. ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅವನು ಸಾಕು. Amen. Praise the Lord. ಏನ್ ಹೇಳ್ತಾ ಇಲ್ವಲ್ಲ? Praise the Lord. ಜೀವನದಲ್ಲಿ ಸಂತೋಷಪಟ್ಟು. ಜೀವ ಅಂದ್ರೆ ಏನು? ಆರೋಗ್ಯ. ಆರೋಗ್ಯ. ಅಂದ್ರೆ
ಕ್ಷೇಮ. ನೀನು ಆ ಕ್ಷೇಮ ಹೊಂದಬೇಕಾ? ನೀನು ಸಂತೋಷ ಪಟ್ಟು ಒಳ್ಳೆ ದಿನಗಳನ್ನ ಕಾಣಬೇಕಾ? ಇದುವರೆಗೂ ನಾನು ಆರೋಗ್ಯವಾಗಿಲ್ಲ ಪಾಸ್ಟರ್, ಇದುವರೆಗೂ ಅನೇಕ ಅನಾರೋಗ್ಯ ನನ್ನನ್ನು ಬಾಧಿಸ್ತಾ ಇದೆ, ಒಂದಾದ್ಮೇಲೆ ಒಂದು ಹೋರಾಟ ನನ್ನಲ್ಲಿ ಬರ್ತಾ ಇದೆ, ಅದೆಲ್ಲ ನೀಗಿ ನಿನ್ನ ದಿನಗಳು ಸಂತೋಷವಾಗಿ ನೀನು ಕಾಣಬೇಕಾ? ಕೆಟ್ಟದ್ದನ್ನು ನುಡಿಯದಂತೆ, ನಿನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ, ತುಟಿಗಳನ್ನು ನಿನ್ನ ಬಾಯಿ ಕಂಟ್ರೋಲ್ ಇಟ್ಕೋ. ಆಮೇಲೆ ದಾವೀದ ಹೇಳ್ತಾನೆ, ದೇವರಿಗೆ ವಿರೋಧವಾಗಿ ಮಾತಾಡದಂತೆ, ಪಾಪ ಮಾಡದಂತೆ, ಮಾತಾಡದಂತೆ ನನ್ನ ಬಾಯಿಗೆ ಕೊಕ್ಕೆ ಹಾಕೊಂಡಿದೆ. ಏನ್ ಹಾಕೊಂಡಿದೆ? ಕೊಕ್ಕೆ ಅಂದ್ರೆ ಗೊತ್ತಾಯ್ತಾ? ಎರಡು ಒಬ್ಬನೇ ಆಗಬಾರ್ದು. ಅದು ಯಾವ ವಿಷಯದಲ್ಲಿ? ಅವನು ಹೇಳ್ತಾರೆ ಯಾವ ವಿಷಯದಲ್ಲಿ ಅಂದ್ರ, ನನ್ನ ಬಾಯಲ್ಲಿ ವಂಚನೆ ಬರದಂತೆ, ನನ್ನ ಬಾಯಲ್ಲಿ ಪಾಪದ ಮಾತುಗಳು ಬರದಂತೆ, ಕೆಟ್ಟತನ ಬರದಂತೆ ನಾನು ಕೊಕ್ಕೆ ಹಾಕೊಂಡಿದ್ದೇನೆ. ಹಾಗಾದ್ರೆ ಈ ವರ್ಷ ನನ್ನ ಬಾಯಲ್ಲಿ ಏನ್ ಬರಬಾರ್ದು? ಗಟ್ಟಿಯಾಗಿ ಯಜಮಾನಿಗೆ ಯಾರು ಹೇಳ್ಬಾರ್ದು, ನೀನು ಇನ್ನು ಸ್ತೋತ್ರ ಕೆಲ್ಸಕ್ಕೆ ಹೋದ್ರೆ ಬರಲೇ ಬೇಡ, ಆಮೇಲೆ ಹಂಗ್ಯಾರು ಹೇಳ್ಬಾರ್ದು, ನಿಮ್ಗೆ ಬರಬಾರ್ದು ಬರಲಿ ಅಂತ ಯಾವುದು ಹೇಳ್ಬಾರ್ದು. ಕೆಟ್ಟದ್ದು ನನ್ನ ಬಾಯಲ್ಲಿ ನುಡಿಲೇಬಾರದು, ಶತ್ರುಗಾದ್ರೂ ಅಷ್ಟೇನೆ. ಆಮೇಲೆ ದೇವರು ಹೇಳ್ತಿದ್ದಾರೆ, ಶತ್ರು ನೋಡಿ ಅವನ ಮೇಲೆ ಕೇಡಾಗಿದೆ ಅಂತ ನೋಡಿ ಉರಿಗೊಳ್ಬೇಡ, ದೇವರ ಕೋಪ ನಿನ್ ಮೇಲೆ ಬರ್ತದೆ. ಅಂತ ಹೊಡೆದು ಎಲ್ಲ ನಿದ್ರೆ ಮಾಡ್ತಾ ಇರ್ಬೇಕು. ಹಂಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ಮೇಲೆ ಸಹೋದರಿ ಏನಾಗುತ್ತೆ? ಹೆಂಗಾದ್ರೂ ಬಾಗಿಲು ಓಪನ್ ಮಾಡಿಸ್ಲೇಬೇಕು ಇವಾಗ. ಆಮೇಲೆ ನಮ್ಮ ಬಾಯಿಯನ್ನು ಏನ್ ಮಾಡ್ಬೇಕು? ಹಿಡಿಬೇಕು. ಯಾವ ಸಮಯದಲ್ಲೂ ನನ್ನ ಬಾಯಲ್ಲಿ ಏನ್ ಬರಬಾರ್ದು? ಸುಮ್ಮನೆ ಹೇಳ್ತಾ ಇಲ್ಲ, ಮಾಸ್ಟರ್ ಕ್ಷೇಮದ ಭಾಗ್ಯ ಕೊಟ್ರಿ, ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ಬಲಹೀನತೆಯಲ್ಲಿ ಅದು ಬರುತ್ತೆ ಅಂತ ನಾನು ಹೇಳ್ತೇನೆ. ಇವತ್ತು ಈ ವಾಕ್ಯ ಅಂಗೀಕರಿಸಿದ್ರೆ ಈ ವರ್ಷ ಕ್ಷೇಮವಾಗಿರುತ್ತೆ. ಸುಮ್ಮನೆ ತಂದು ಈ ವಾಕ್ಯ ನಾನು ಕೊಡ್ತಾ ಇದ್ದೆ. ಆಮೇಲೆ ನವೆಂಬರ್ ತಿಂಗಳಲ್ಲಿ ದೇವರಲ್ಲಿ ಕೇಳ್ತಾ ಇದ್ದೆ, ದೇವರೇ ಏನ್ ಈ ವರ್ಷದ ಹೆಸರು ಏನು? ಈ ವರ್ಷ ಏನ್ ನಮ್ಗೆ ಹೆಸರು ಕೊಡಕ್ ಹೋಗ್ತಾ ಇದೀವಿ ಅಂತ ನಾನು ದೇವರಲ್ಲಿ ಕೇಳ್ತಾ ಇದ್ದೆ. ಒಂದು ದಿನ ನಾನು ಇಲ್ಲಿ ನಡೀತಾ ಇರ್ಬೇಕಾದ್ರೆ ದೇವರು ಹೇಳಿದ್ರು, ಕ್ಷೇಮದ ವರ್ಷ. ಎಲ್ಲಿ ವಾಕ್ಯ ಇದೆ ದೇವರೇ? ಎರೆಮೆಯಕ್ಕೆ ಹೋಗು. ಎರೆಮೆಯಲ್ಲಿ ನಂಬರ್ ತೋರಿಸಿದ್ರು 20ರಿಂದ ನಾನು ಹುಡ್ಕೊಂತ ಹೋದೆ. 20ರಿಂದ ಹುಡ್ಕೊಂತ ಹೋಗುವಾಗ 29ನೇ ಅಧ್ಯಾಯದ ವಾಕ್ಯ ನನಗೆ ಸಿಕ್ಕಿತು. ಆ ವಾಕ್ಯ ದೇವರ ಮುಂದೆ ಇಟ್ಟು ನಾನು ಪ್ರಾರ್ಥನೆ ಮಾಡಿದೆ, ವಾಕ್ಯ ಕೊಡು ಅಂತ. ಹಲ್ಲೆಲೂಯಾ. ಬೆಳಗ್ಗೆ ಸಹ ವಾಕ್ಯನ ಬರೆದಿಟ್ಕೊಂಡು ನಾನು ಬಂದಿರೋದು, ಸುಮ್ಮನೆ ಕೊಡ್ತಾ ಇಲ್ಲ. ಈ ವಾಕ್ಯ ನಮ್ಮ ಸಭೆಯಲ್ಲಿ ಕ್ಷೇಮ ಕೊಡಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ. ಎಲ್ಲರ ಕುಟುಂಬದಲ್ಲಿ ಒಂದು ಕ್ಷೇಮ ಕೊಡಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ. ಆದ್ರೆ ನಾವು ನ್ಯೂಸ್ ನೋಡುವಾಗ, ಲೋಕ ನೋಡುವಾಗ ರೋಗದಲ್ಲಿ ಬಿದ್ದಿದೆ. ಅನೇಕ ಜನಗಳನ್ನ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ಅವ್ರಿಗೆ ಸರಿಯಾದ ಔಷಧಿ ಸಿಗ್ತಾ ಇಲ್ಲ. ಅದರ ಮಧ್ಯದಲ್ಲೂ ದೇವರು ನಮ್ಮನ್ನು ಪ್ರೀತಿ ಮಾಡಿ ಈಗ ಹೇಳ್ತಾ ಇದ್ದಾರೆ, ನಾನು ನಿನಗೆ ಕ್ಷೇಮ ಕೊಡುತ್ತೇನೆ. ಲೋಕ ಹೇಗೆ ಇರಲಿ ನೀನು ಚಿಂತೆ ಮಾಡಬೇಡ, ಪರಿಸ್ಥಿತಿ ಹೇಗಿರಲಿ ಚಿಂತೆ ಮಾಡಬೇಡ, ನಾನು ನಿನಗೆ ಸುಕ್ಷೇಮವನ್ನು ಕೊಡುತ್ತೇನೆ. ಆಮೇಲೆ ಅದಕ್ಕೆ ಕೆಟ್ಟದನ್ನು ನುಡಿಯದಂತೆ ಬಾಯನ್ನು ಬಿಗಿಹಿಡಿಯಿರಿ. ಹಲ್ಲೆಲೂಯಾ. 1 ತಿಮೋಥಿ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯ. 1 ತಿಮೋಥಿ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯ ತನಕ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಯಾಕೆ? ನಮಗೆ ಸುಖ ಸಮಾಧಾನಗಳು ಉಂಟಾಗುವುದಕ್ಕೆ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಆಮೆನ್. ಆ ಸುಖ ಸಮಾಧಾನ ಬೇಕಾ? ಈ ವರ್ಷ ನಮ್ಮಲ್ಲಿ ಇರ್ಬೇಕಾ? ಸಭೆಯಲ್ಲಿ ಇರ್ಬೇಕಾ? ಹಾಗಾದ್ರೆ ದೇವರು ಹೇಳ್ತಾ ಇದ್ದಾರೆ, ನಾವೇನ್ ಮಾಡ್ಬೇಕಂತ ಎಲ್ಲ ಮನುಷ್ಯರಿಗಾಗಿ ಎಲ್ಲದಕ್ಕಿಂತ ಮೊದಲು ಅಂದ್ರೆ ಏನು?
ದೇವರೇ ಬಾಡಿಗೆ ಕಟ್ಟಿಲ್ಲ, ರೇಷನ್ ತಂದಿಲ್ಲ, ಫೀಸ್ ಕಟ್ಟಿಲ್ಲ, ಸ್ತೋತ್ರ, ಅದಿಲ್ಲ ಇದಿಲ್ಲ ಎಲ್ಲ ಲಿಸ್ಟ್ ಇದೆಯಲ್ಲ ನಮ್ದು. ರೇಷನ್ ತರ, ರೇಷನ್ ಲಿಸ್ಟ್ ತರ ನಮ್ದೊಂದು ಲಿಸ್ಟ್ ಇದೆ ದೇವರ ಮುಂದೆ. ಅದಕ್ಕಿಂತ ಮೊದಲು, ನಿನ್ನ ವಿಷಯಕ್ಕಿಂತ ಮೊದಲು, ನಿನ್ನ ಕುಟುಂಬದ ವಿಷಯಕ್ಕಿಂತ ಮೊದಲು ನೀನೇನ್ ಮಾಡ್ಬೇಕು? ಎಲ್ಲ ಮನುಷ್ಯರಿಗೋಸ್ಕರ ದೇವರ ಮುಂದೆ ವಿಜ್ಞಾಪನೆ, ಪ್ರಾರ್ಥನೆ, ಮನವಿಗಳನ್ನ, ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕೆಂದು ಬೋಧಿಸ್ತೇನೆ. ಯಾಕೆಂದ್ರೆ ನಮಗೆ ಸುಖ ಸಮಾಧಾನ ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ನಾವು ವಿಜ್ಞಾಪನೆ ಮಾಡಬೇಕು. ಸಭಾ ಚೆನ್ನಾಗಿ ನಡಿಬೇಕ. ದೇವ ಮಕ್ಕಳ ಮೇಲೆ ವಿರುದ್ಧವಾದ ಕಾನೂನುಗಳು ಬರಬಾರ್ದ. ದೇವರಿಗೆ ವಿರುದ್ಧವಾದ, ದೇವರ ಮಕ್ಕಳಿಗೆ ವಿರುದ್ಧವಾದ ರೂಲ್ಸ್ ಗಳು ಬರಬಾರ್ದ. ಆರಾಧನೆಗೆ ತಡೆಯಾಗಿ ಯಾರು ಬರಬಾರ್ದ. ನೀನು ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ನೀವೇನ್ ಮಾಡ್ಬೇಕು? ಹಾಗಾದ್ರೆ ಈ ದೇಶದ ಕಾರ್ಪೊರೇಟರ್, MLA, MP, ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇವ್ರಿಗಾಗಿ ಏನ್ ಮಾಡ್ಬೇಕು? ನಮ್ಮ ಈ ಏರಿಯಾವನ್ನ ನೋಡ್ಕೊಳ್ಳುವಂತ PVP ಮೆಂಬರ್ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ನಮ್ಮ ಗೃಹ ಮಂತ್ರಿ ಇರ್ಬೋದು, ಮತ್ತು ಮುಖ್ಯಮಂತ್ರಿ, ನಮ್ಮ ದೇಶದ ಪ್ರಧಾನ ಮಂತ್ರಿ, ಅವ್ರು ಹೇಗೆ ಇರಲಿ ಅವ್ರಿಗಾಗಿ ನಾವು ದೇವ್ರ ಮುಂದೆ ಪ್ರಾರ್ಥಿಸ್ತೀವಿ. ಅವ್ರು ಒಳ್ಳೆ ಆಡಳಿತ ಮಾಡಬೇಕು, ಯಾವುದೇ ಕೆಟ್ಟ ರೂಲ್ಸ್ ತರಬಾರದು, ನಮ್ಮ ವಿರುದ್ಧವಾಗಿ ಯಾವುದು ಬರದಂತೆ ಆಮೇಲೆ ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆ ನಿಮಿತ್ತ ದೇವರವ್ರನ್ನ ಕಂಟ್ರೋಲ್ ತಗೋದು. ದೇವ್ರ ಏನ್ ಮಾಡ್ತಾರೆ? ಏನೇ ಮಾಡಿದ್ರು, ಏನೇ ರೂಲ್ಸ್ ತರಕ್ ಹೋದ್ರು ದೇವ್ರು ಬಿಡಲ್ಲ. ಆಡಳಿತ ಪಕ್ಷ ಇದ್ರೆ ವಿರೋಧ ಪಕ್ಷ ಇದೆ, ಆಡಳಿತ ಪಕ್ಷದ ಏನ ಮಾಡಿ ವಿರೋಧ ಪಕ್ಷದವ್ರು ಮಾತಾಡ್ತಾರೆ. ಯಾರು ಒಬ್ಬನ ದೇವ್ರು ಎಬ್ಬಿಸಿದ್ರೆ ಸಾಕು, ಅವನು ಎತ್ತಿ ಧೈರ್ಯವಾಗಿ ಮಾತಾಡುವಾಗ ರೂಲ್ಸ್ಗಳು ಕೆಳಗಡೆ ದೇವ್ರು ಆಗ್ತಾರೆ. ದೇವರು ಹಿಂಗೆ ಹೇಳ್ತಿದ್ದಾರೆ, ಹೆಚ್ಚಿಸೋದು ನನಗೆ ಗೊತ್ತು, ತಗ್ಗಿಸೋದು ನನಗೆ ಗೊತ್ತು. ನನ್ನ ದೇವ ಆಡಳಿತ ಯಾರ ಕೈಯಲ್ಲಿದೆ? ಆಡಳಿತ ಆತನ ಬಾಹುವಿನ ಮೇಲೆ, ಆತನ ಭುಜದ ಮೇಲೆ ಇದೆ ಆಡಳಿತ. ಆಡಳಿತ ಮಾಡೋದು ಯೇಸು ಕ್ರಿಸ್ತನು. ನಾವು ಪ್ರಾರ್ಥನೆ ಮಾಡಬೇಕು, ನಾವು ಸುಖ ಸಮಾಧಾನವಾಗಿರ್ಬೇಕ, ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ. ನಹುಮ ಬರೆದ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 12ನೇ ವಾಕ್ಯದ 13ನೇ ವಾಕ್ಯ ತನಕ ಓದಿರಿ. ನಹುಮ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 12-13. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಶತ್ರುಗಳು ಎಷ್ಟು ಪ್ರಬಲರಾಗಿದ್ದರು, ನಿನ್ನ ಶತ್ರು ಎಷ್ಟು ಪ್ರಬಲರಾಗಿದ್ದರು, ಗಟ್ಟಿಯಾಗಿ ಹೇಳಿ. ನನ್ನ ಶತ್ರುಗಳು ನಿನ್ನ ಶತ್ರು ಎಷ್ಟು ದೊಡ್ಡವನಾಗಿದ್ರು, ಅವನು ಎಷ್ಟು ಐಶ್ವರ್ಯವಂತನಾಗಿದ್ರು, ಅವನು ಎಂತ ದೊಡ್ಡ ಅಧಿಕಾರಿ ಆಗಿದ್ರು, ನಿನಗಿಂತ ಹೆಚ್ಚಿನವನಾಗಿದ್ರು, ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರು. ಮತ್ತೆ ದೇವರು ಹೇಳ್ತಿದ್ದಾರೆ, ಅವರ ಸಂಖ್ಯೆ ದೊಡ್ಡದಾಗಿದ್ರು ಅವರು ಕಡಿಯಲ್ಪಡುವರು. ಏನಾಗುತ್ತೆ? ಕಡಿಯಲ್ಪಡುವರು. ಗಟ್ಟಿಯಾಗಿ ಹೇಳ್ರಿ. ಅವರು ಕಡಿಯಲ್ಪಡುವರು. ಹಾಗಾದ್ರೆ ಈ ಪಟ್ಟಣದಲ್ಲಿ ಒಬ್ಬನು ವಿರೋಧವಾಗಿ ನಿಲ್ಲಕ್ಕೆ ದೇವರು ಬಿಡಲ್ಲ. ನಂಬುವವರು ಗಟ್ಟಿಯಾಗಿ. ನನಗೆ ವಿರೋಧವಾಗಿ ಅವನ ಶತ್ರು ಎಷ್ಟು ದೊಡ್ಡವನಾಗಲಿ, ಅವರ ಸಂಖ್ಯೆ ಎಷ್ಟು ದೊಡ್ಡದಿದ್ರು ಅವನು ನನಗೆ ವಿರೋಧವಾಗಿ ನಿಂತಿರೋದ್ರಿಂದ ದೇವರು ನನ್ನ ಕೆಳಗಡೆ ಹಾಕ್ತಾನೆ. ದೇವರು ನನ್ನ ಕೆಳಗಡೆ ಹಾಕ್ತಾನೆ. ಲೈವ್ ಇದೆ, ಇಲ್ಲ ಒಂದು ಸಾಕ್ಷಿ ಹೇಳ್ತಾರೆ. ಆಮೆನ್. ದೇವರ ಮಕ್ಕಳಿಗೆ ವಿರೋಧವಾಗಿ ಕಾರ್ಯ ಮಾಡಿ ಅವನ ಪೂರ್ತಿ ಆಡಳಿತ ಮಾಡಕ್ಕಾಗದೆ ಕೆಳಗಡೆ ಇಳಿದು ಮೈಸೂರಲ್ಲಿ ಪಾಸ್ಟರ್ ಮೀಟಿಂಗ್ ನಡೆಯುವಾಗ ಬಂದು ಅವ್ನು ಹಿಂಗೆ ಹೇಳ್ತಾ ಇದೆ, ನನ್ನ ದಯವಿಟ್ಟು ಕ್ಷಮಿಸಿ ಬಿಡ್ರಿ, ನಿಮ್ಗೆ ವಿರೋಧವಾಗಿ ಎದ್ದಿದ್ದಕ್ಕೆ ದೇವರು ನನ್ನ ಅಧಿಕಾರದಿಂದ ಕೆಳಗಡೆ ಹಾಕಿಬಿಡ್ತಾನೆ. ಇಸ್ರಾಯೇಲ್ ಜನಗಳ ಗುಂಪು ಬರ್ತಾ ಇದ್ರೆ ಅಕ್ಕಪಕ್ಕದ ದೇಶದವರು ನಡುತ್ತಾ ಇತ್ತು. ಕಾರಣ ಏನಂದ್ರೆ ಅವ್ರು ಹೇಳ್ತಾ ಇದ್ರು, ಇಸ್ರಾಯೇಲ್ ಜನಗಳ ಸಂಗಡ ಯೆಹೋವ ಎಂಬ ದೇವರಿದ್ದಾರೆ. ಹಲ್ಲೆಲೂಯಾ. ಓ, ಅಲ್ಲಿ ಇಸ್ರಾಯೇಲ್ ಯುದ್ಧ ಮಾಡಲ್ಲ, ಯೆಹೋವ ದೇವರೇ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾರೆ. ದೇವರವರ ಪಕ್ಷ ಇರೋದ್ರಿಂದ ನಮಗೆ ಗೆಲುವಿಲ್ಲ, ಅವರಿಗೆ ಗೆಲುವು ಸಿಕ್ಕುತ್ತೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರ ಹೆಸರು ಕೇಳಿದ್ರೆ ದೇಶದವರು, ಜನಾಂಗದವರು ಭಯ ಪಡ್ತಾ ಇತ್ತು. ಕಾರಣ ದೇವರು ಅವರ ಪಕ್ಷ ಇರೋದ್ರಿಂದ. ದೇವರು ಕೇಳುತ್ತಾ ಇದ್ರು, ನೀನು ಯುದ್ಧ ಮಾಡಬೇಡ ಮಗನೇ, ನೀನು ಯುದ್ಧ ಮಾಡಬೇಡ ಮಗನೇ, ನಿನ್ನ ಪರವಾಗಿ ನಾನು ಯುದ್ಧ ಮಾಡುತ್ತೇನೆ. ಯುದ್ಧದ ಫಲ ನನ್ನ ಕೈಯಲ್ಲಿದೆ. ಜಯ ಕೊಡಬೇಕಾ ಸೋಲು ಕೊಡಬೇಕಾದ ನನ್ನ ಕೈಯಲ್ಲಿದೆ. ನಾನು ನಿನ್ನ ಪಕ್ಷ ಇರೋದ್ರಿಂದ ಜಯ ನಾನು ನಿನಗೆ ಕೊಡ್ತೇನೆ. ನಂಬ್ತೀರಾ? ಜಯ ನನ್ನ ಪಕ್ಷ ಇದೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಿನ್ನ ಶತ್ರು ಎಷ್ಟು ದೊಡ್ಡವನಾಗ್ಲಿ, ಎಷ್ಟು ಪ್ರಬಲವಾಗಿರ್ಲಿ, ನಾನು ನನ್ನ ಕೆಳಗಡೆ ಹಾಕ್ತೇನೆ. ಆ ದುರಾಲೋಚನೆ
ದುರಾಲೋಚಕನು ನಿನಗೆ ವಿರುದ್ಧವಾಗಿ ದುರಾಲೋಚನೆ ಮಾಡುವವನು ಇಲ್ಲವಾಗುವನು. ಓ ಪ್ರೈಸ್ ದಿ ಲಾರ್ಡ್. ಆಮೆನ್. ಏನಾದ್ರೂ ಮಾಡಿ ಗಂಗಮ್ಮವ್ರನ್ನ ಖಾಲಿ ಮಾಡಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಏನ್ ಮಾಡಿಸ್ಬೇಕು? ಏನಾದ್ರೂ ಮಾಡಿ ದೇವರನ್ನ ಹಿಂದೆ ಎಳ್ಕೊಂಡು ಹೋಗಬೇಕು. ಎಂದು ಆಲೋಚನೆ ಮಾಡುವವನ್ನ ದೇವರು ಹೇಳ್ತಿದ್ದಾರೆ, ಇಲ್ಲದ ಹಾಗೆ ನಾನು ಮಾಡ್ತೇನೆ. ಅದರ ಅರ್ಥ ನಿನ್ನ ಹತ್ರ ಬರದಂತೆ ಅವನನ್ನು ನೀಗಿಸ್ತೇನೆ. ಹಾ. ನಿನ್ನನ್ನು ಬಾಧಿಸಿದ್ದೇನೆ, ಹಾ. ಇನ್ನೂ ಬಾಧಿಸಕ್ಕೆ ದೇವರು ಬಿಡಲ್ಲ. ಇದುವರೆಗೆ ಬಾಧಿಸಿರ್ಬೋದು, ಇದು ಕ್ಷೇಮದ ವರ್ಷ ಆಗಿರೋದ್ರಿಂದ ಇನ್ನು ಬಾಧೆ ನಿನ್ನ ಮೇಲೆ ಬರಲ್ಲ. ನಮ್ಮವರಿದ್ರೆ ಒಂದು ಸ್ತೋತ್ರ ಹೇಳ್ರಿ. ಇನ್ನು ನನ್ನ ಮೇಲೆ ಆ ಬಾಧೆ ಬರೋದಿಲ್ಲ. ಇದುವರೆಗೆ ನಾನು ಬಾಧೆ ಅನುಭವಿಸಿದ್ದೇನೆ, ಈ ವರ್ಷದಿಂದ ಬಾಧೆ ನೀವು ಹೋಗುತ್ತೆ. ನೀನು ಫ್ರೀ. ಅದರ ಅರ್ಥ ನಿನಗೆ ಬಿಡುಗಡೆ. ಪ್ರೈಸ್ ದಿ ಲಾರ್ಡ್. ಈಗಲೇ ಒಂದು ನಿಮಿಷ ದೇವರ ಮುಂದೆ ಹೇಳ್ರೆ, ಯಾವ ನೋಗದಿಂದ ಬಿಡುಗಡೆ ಬೇಕು? ಈಗಲೇ ಒಂದು ಕೈ ಮೇಲೆ ಎತ್ತಿ ಸ್ತೋತ್ರ ಮಾಡಿ ಹೇಳಿದ್ರೆ ಯಾವುದು ಬಿಡುಗಡೆ? ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯ ಹೇಳ್ತಾ ಇದೆ, ಕ್ಷಣ ಮಾತ್ರದಲ್ಲಿ ನಿನ್ನ ಪರಿಸ್ಥಿತಿ ಮಾರ್ಪಡಿಸೋಕೆ ನನ್ನ ದೇವರ ಶಕ್ತನು, ನನ್ನ ದೇವರ ಶಕ್ತನು. ಒಂದು ಮಾತು ಹೇಳಿದ್ರೆ ಸಾಕು. ಒಬ್ಬ ರೋಗಿ ಬಂದು ಹೇಳ್ತಾ ಇದ್ದೇನೆ, ಗುರುವೇ ಯೇಸುವೇ ನೀನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳಿಗೆ ಗುಣವಾಗುತ್ತೆ ಎಂಬುದಾಗಿ ನೀವು ಹೇಳ್ರಿ. ದೇವರೇ ಒಂದು ಮಾತು ಹೇಳ ಸಾಕು, ಸಾಲ ತೀರುತ್ತೆ, ರೋಗ ನೀಗುತ್ತೆ. ಹಲ್ಲೆಲೂಯ. ನನ್ನ ಸಂಕಟಗಳು ನೀಗುತ್ತೆ, ನನಗೆ ವಿರೋಧವಾಗಿರೋ ಹೋರಾಟಗಳು ನೀಗುತ್ತೆ. Praise you, God. Praise you, Jesus. Hallelujah. ಮೀಕ ಬರೆದ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 12-13 ವಾಕ್ಯವನ್ನು ಓದ್ರಿ. ಬೇಗ ಓದ್ರಿ, ಹಲವಾರು ವಾಕ್ಯಗಳಿದೆ. ಮೀಕ ಬರೆದ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯದ 13ನೇ ವಾಕ್ಯ. ಯಾಕೋಬೆ, ನಿನ್ನವರನ್ನೆಲ್ಲ ಕೂಡಿಸುವೆನು, ಇಸ್ರಾಯೇಲಿನ ಜನಶೇಷವನ್ನು ಸೇರಿಸುವೆನು. ಅವರನ್ನು ಹಟ್ಟಿಯಲ್ಲಿನ ಕುರಿಗಳಂತೆ ಒಟ್ಟಿಗಿಡುವೆನು, ಕಾವಲ ಮಧ್ಯದಲ್ಲಿನ ಮಂದೆಯ ಹಾಗೆ ಗುಂಪು ಹಾಕುವೆನು. ಜನರು ಗಿಜಿಗುಟ್ಟುವರು. ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ. ಅವರು ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ. ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ. ಯೆಹೋವನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ. ಎಲ್ಲ ನಿನಗೆ ಎದುರಾಗಿ ಮುಚ್ಚಲ್ಪಟ್ಟ ಬಾಗಿಲನ್ನು ಒಡೆಯುವ ದೇವರು ನಿನ್ನ ಮುಂದೆ ಹೋಗ್ತಾ ಇದ್ದಾರೆ. ನೀನು ಹೊಂದಬಾರದೆಂದು ಶತ್ರು ಕೆಲವು ಬಾಗಿಲು ಹಾಕಿಟ್ಟಿದೆ, ಕೆಲವು ರೂಟ್ಗಳನ್ನು ಮುಚ್ಚಿಟ್ಟಿದೆ, ಕೆಲವು ದಾರಿಗಳನ್ನು ಡೋರ್ ಲಾಕ್ ಮಾಡಿಟ್ಟಿದೆ. ನೀನು ಏನು ಮಾಡಿದ್ರೆ ಬಿಡುಗಡೆ ಆಗ್ತಾ ಇಲ್ಲ. ಎಷ್ಟು ಉಪವಾಸ ಮಾಡಿದ್ರೆ ಅದು ಬಿಡುಗಡೆ ಸಿಗ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡೋ ಬಿಡುಗಡೆ ಸಿಗ್ತಾ ಇಲ್ಲ. ದೇವರು ಇವತ್ತು ಹೇಳ್ತಾ ಇದ್ದಾರೆ, ಅದನ್ನ ಒಡೆಯು ನಾನು ನಿನ್ನ ಮುಂದೆ ಹೋಗ್ತಾ ಇದ್ದೇನೆ. ಆ ಬಾಗಿಲನ್ನು ನಾನು ಒಡೆದಾಗ್ತಾನೆ. ನಿನ್ನ ಅರಸನು ನಿನ್ನ ಮುಂದೆ ಹೋಗ್ತಾ ಇದ್ದಾನೆ. ನಿನ್ನ ಕರ್ತನು ನಿನ್ನ ಮುಂದೆ ನಡೀತಾ ಇದ್ದಾನೆ. ಈ ವರ್ಷ ದೇವರು ಹೇಳ್ತಿದ್ದಾರೆ, ನಾನೇ ನಿನ್ನ ಮುಂದೆ ಚಲಿಸ್ತೇನೆ. ಆ ರೂಟ್ ನಾನು ಕ್ಲಿಯರ್ ಮಾಡಿಕೊಡ್ತಾನೆ. ಮಾರ್ಗಗಳನ್ನು ನಾನು ತೆರೀತೇನೆ, ಬಾಗಿಲುಗಳನ್ನು ನಾನು ತೆರೀತೇನೆ, ನಿನಗಾಗಿ ಹೊಸ ದಾರಿಗಳನ್ನು ನಾನು ತೆರೀತೇನೆ. ಮುಚ್ಚಲ್ಪಟ್ಟಿರೋದು ಇವತ್ತು ಓಪನ್ ಆಗುತ್ತೆ, ಬಾಗಿಲುಗಳು ಮುರಿಯುತ್ತೆ. ನನ್ನ ದೇವರ ದಾರಿಯನ್ನು ತೆರೆಯುವುದಕ್ಕಾಗಿ ನಿನ್ನ ಮುಂದೆಗಳು ನಡೀತಾ ಇದ್ದಾರೆ. ನಿನ್ನ ಅರಸನಾದ ಯೇಸು ನಿನ್ನ ಮುಂದೆ ಹೋಗ್ತಾ ಇದ್ದಾರೆ. ಈ ವರ್ಷವನ್ನು ಬಿಡುಗಡೆ ದೇವರು ಇಟ್ಟಿದ್ದಾರೆ. ಏನಿಲ್ಲ, ಎಷ್ಟು ವರ್ಷ ಆಯ್ತು ಕರ್ತರು ಪಾಸ್ಟರ್ ಮಕ್ಕಳಿಲ್ಲ. ನೀವೇ ಹೇಳ್ಬೇಕು ಇವತ್ತು ಆ ತಡೆನ ಹೊಡೆಯುವ ದೇವರ ಮುಂದೆ ಹೋಗ್ತಾ ಇದ್ದಾರೆ. ಎಷ್ಟು ವರ್ಷ ಆದ್ರೂ ಸ್ವಂತ ಮನೆ ಆಗ್ತಾ ಇಲ್ಲ ಪಾಸ್ಟರ್. ಈ ವರ್ಷ ದೇವರು ರೂಟ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಎಜುಕೇಶನ್ ರೂಟ್ ಕ್ಲಿಯರ್ ಆಗುತ್ತೆ, ಬಿಸಿನೆಸ್ ರೂಟ್ ಕ್ಲಿಯರ್ ಆಗುತ್ತೆ. ಹಲ್ಲೆಲೂಯಾ. ಮ್ಯಾರೇಜ್
ವಿಷಯವಾಗಿ ರೋಟಿ ದೇವರು ಕ್ಲಿಯರ್ ಮಾಡ್ತಾರೆ. ತಡೆ ಶತ್ರು ಇಟ್ಟಿದ್ದಾನೆ, ಮುರಿಯೋದಕ್ಕೆ ನನ್ನ ದೇವರೇ ಬರ್ತಾ ಇದ್ದಾರೆ, ಮುರಿಯೋದಕ್ಕೆ ನನ್ನ ದೇವರೇ ಚಲಿಸ್ತಾ ಇದ್ದಾರೆ. ನಂಬ್ತೀರಾ? ಎಷ್ಟು ಜನ ಕೆಲವರು ಎಷ್ಟು ಟ್ರೈ ಮಾಡಿದ್ರು ವೆಹಿಕಲ್ ಒಂದಕ್ಕೆ ಆಗ್ತಾ ಇಲ್ಲ. ಈ ವರ್ಷ ಬರುತ್ತೆ. ನೀವ್ ಹೇಳ್ಬೇಕು, ನೀವ್ ಹೇಳ್ಬೇಕದನ್ನ, ನೀವ್ ಹೇಳ್ಬೇಕದನ್ನ. ಎಷ್ಟು ವರ್ಷ ಆದ್ರೂ ವೆಹಿಕಲ್ ತಗೊಳಕ್ ಆಗದ ತಡೆ ಇದೆಯಲ್ಲ, ಆ ತಡೆಯನ್ನು ಒಡೆಯುವ ದೇವರೇ ನೀನ್ ನನ್ನ ಮುಂದೆ ಚಲಿಸು. 2021 ಮುಗಿಯೋದ್ರೊಳಗಡೆ ನನ್ನ ಮನೆಯಲ್ಲಿ ವೆಹಿಕಲ್ ಆರಾಧನೆಗೆ ಅದರಲ್ಲೇ ನಾನು ಬರ್ತೇನೆ, ಅದೇ ಕಾರಲ್ಲಿ ನಾನು ಬರ್ತೇನೆ, ಅದೇ ಬೈಕಲ್ಲಿ ನಾನು ಬರ್ತೇನೆ. ದೇವರದ್ದು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ರೂಟ್ ದೇವರು ಕ್ಲಿಯರ್ ಮಾಡಕ್ಕಾಗ್ತಾ ಇಲ್ಲ, ದಾರಿನ ಬೆಳಕಿಗೆ ದೇವರು ಚಲಿಸ್ತಾ ಇದ್ದಾರೆ. ರಗಬಲವನ ಶಬ್ದಲವನ ಅರ್ಥವನವನ ತುಳಿದವನ receive it in the name of Jesus. ಮತ್ತೆ ಯೇಸುವಿನ ನಾಮದಲ್ಲಿ ವಾವ್ ಹalleluya. Praise the Lord. ದೇವರ ಸಾನ್ನಿಧ್ಯ ಚಲಿಸ್ತಾ ಇದೆ. ಓ ರಗಬಲವನ ಶಬ್ದಲವನ ಅರ್ಥವನವನ ಸೇವೆಯ ಡೋರ್ಗಳು ಓಪನ್ ಆಗಲಿ. ಓ ಕೃಪಾ ಹೊರ ಹೊಂದೋಗಿ ದಾರಿಗಳು ತೆರೆದಿವೆ. ಒಂದೊಂದು ಮಕ್ಕಳ ಅಭಿಷೇಕ ಇಳಿಯಲಿ. ಅರ್ಥವನ ತುಳಿದವನ ಅಷ್ಟು ಮಾತ್ರ ಅಲ್ಲ, ಯಾಕೋಬೆ ನಿನ್ನವರನ್ನೆಲ್ಲ ನಾನು ಕೂಡಿಸುವೆ. ಅದ್ರ ಅರ್ಥ ಕ್ರಿಸ್ತನಲ್ಲಿ ಬಂದ ನಿಮಿತ್ತ ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿದ್ಯಾ, ಕೆಲವರು ತಳ್ಳಿದಾರ, ನೀನ್ ಬೇಡ ಅಂತ ದೂರ ತಳ್ಳಿದಾರ, ಅವರೆಲ್ಲ ದೇವರು ಬರ ಮಾಡಕ್ ಹೋಗ್ತಾನೆ. 2021 ಮುಗಿದ್ರ ಒಳಗಡೆ ನಿನ್ನ ತಳ್ಳಿದ ನಿನ್ನ ಕುಟುಂಬ ನಿನ್ನ ಹತ್ರ ಬರ್ತದೆ, ಸ್ನೇಹಿತರು ಬರ್ತಾರೆ, ಸ್ವಂತದವರು ನಿನ್ನ ಹತ್ರ ಬರ್ತಾರೆ. ನೀನು ದೇವರ ನಿಮಿತ್ತ ತಳ್ಳಲ್ಪಟ್ಟಿದೆಯಾ, ಅದೇ ದೇವರ ನಿಮಿತ್ತ ಆ ಜನಗಳು ನಿನ್ನ ಹತ್ರ ಬರುವ ಹಾಗೆ ದೇವರ ಈ ವರ್ಷ ಕ್ರಿಯೆ ಮಾಡಕ್ ಹೋಗ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಸಭೆಯಿಂದ ಚದರಿ ಹೋಗಿರುವವರು, ಸಭೆಯನ್ನು ಬಿಟ್ಟು ಹೋಗಿರುವವರು ತಿರ್ಗಾ ದೇವರು ಕರ್ಕೊಂಡ್ ಬರ್ತಾರೆ. ಆಮೋಸ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 12ರಿಂದ 15ನೇ ವಾಕ್ಯ. ನನ್ನ ಜನರು ಏದೋಮಿನ ಮಿಕ್ಕ ಭಾಗವನ್ನು ಯೆಹೋವನ ಪ್ರಜೆ ಎನಿಸಿಕೊಂಡಿದ್ದ ಸಕಲ ಜನಾಂಗಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಹಾಳಾದದ್ದನ್ನು ನಾನು ನಿಲ್ಲಿಸಿ ಪೂರ್ವ ಕಾಲದಲ್ಲಿದ್ದಂತೆ ಅದನ್ನು ತಿರುಗಿ ಕಟ್ಟಿಸುವೆನು ಎಂಬುದಾಗಿ ಈ ಕಾರ್ಯಗಳನ್ನು ನೆರವೇರಿಸುವ ಯೆಹೋವನು ನುಡಿದಿದ್ದಾನೆ. ಯೆಹೋವನು ಇಂತೆನ್ನುತ್ತಾನೆ, ಆಹಾ, ಮುಂದಿನ ಕಾಲದಲ್ಲಿ ಈ ವರ್ಷದಲ್ಲಿ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷೆ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು. ಬೆಟ್ಟಗಳು ದ್ರಾಕ್ಷಾರಸವನ್ನು ಸುರಿಸುವವು, ಎಲ್ಲಾ ಗುಡ್ಡಗಳು ಕರಗುತ್ತವೋ ಎಂಬಂತಿರುವವು. ನಾನು ನನ್ನ ಜನರಾದ ಇಸ್ರಾಯೇಲ್ಯರ ದುರವಸ್ಥೆಯನ್ನು ತಪ್ಪಿಸುವೆನು. ನಾನು ನನ್ನ ಜನರಾದ ಇಸ್ರಾಯೇಲ್ ಗಾಸ್ಪೆಲ್ ಸಭೆಯ ಜನರ ದುರವಸ್ಥೆಯನ್ನು ನಾನು ತಪ್ಪಿಸುವೆನು. ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ಹಾಗಾದ್ರೆ ಸ್ತೋತ್ರ, ಸುವಾರ್ತೆ ಕೇಳದೆ, ರಕ್ಷಣೆಯನ್ನು ಕಾಣದೆ, ಆಮೇಲೆ ಯೇಸು ಕ್ರಿಸ್ತನ ಹೆಸರು ಕೇಳದೆ ಇರುವ ಸ್ಥಳಗಳಲ್ಲಿ ದೇವರ ಮಕ್ಕಳು ಹೋಗ್ತಾರೆ. ಓ ಕ್ರಿಸ್ತನ ಸುವಾರ್ತೆ ಕೇಳದೆ, ಕ್ರಿಸ್ತನ ಆರಾಧನೆ ಮಾಡದೆ ಇರುವ ಪಟ್ಟಣದ ಹಾಳು ಬಿದ್ದ ಪಟ್ಟಣವೇ, ಆ ಪಟ್ಟಣಕ್ಕೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ಪಟ್ಟಣ ನಿನ್ನ ಮೂಲಕ ಕಟ್ಟಲ್ಪಡ್ತದೆ. ಆ ಪಟ್ಟಣವನ್ನು ನಿನ್ನ ಮೂಲಕ ದೇವರು ಜೀವನ ಮಾಡುತ್ತಾರೆ. ಆ ಪಟ್ಟಣ ನಿನ್ನ ಮೂಲಕ ದೇವರು ಆಶೀರ್ವಾದ ಮಾಡುತ್ತಾರೆ. ಆ ಪಟ್ಟಣ ನಿನ್ನ ಮೂಲಕ ಆಶೀರ್ವಾದ ಹೊಂದುತ್ತೆ. ವಾಸ ಮಾಡುತ್ತೀಯ. ಕೆಳಗಡೆ ದ್ರಾಕ್ಷೆಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ಅದರ ಅರ್ಥ ನಿನ್ನ ಸಂಬಳ ಮತ್ತೊಬ್ಬರ ಪಾಲಾಗಲ್ಲ, ನಿನ್ನ ಬಿಸಿನೆಸ್ ಇನ್ನೊಬ್ಬರ ಪಾಲಾಗಲ್ಲ, ಬಂದ ಲಾಭ ಇನ್ನೊಬ್ಬರ ಪಾಲಾಗಲ್ಲ. ನಿನ್ನ ಕಷ್ಟಾರ್ಜಿತ ನೀನೇ ಅನುಭವಿಸುವೆ. ನೀನು ಧನ್ಯನು. ಈ ವರ್ಷ ಒಂದು ತೀರ್ಮಾನ ತಗೊಳ್ರಿ, ಸಾಲಕ್ಕೆ ಕೈ ಹಾಕಲ್ಲ. ದೇವರೇ ನನ್ನ ನಡೆಸಲಿ. ಎಷ್ಟು ಜನ ಹೇಳಿದ್ದೆ? ಸಾಲಕ್ಕೆ ದೇವರೇ ನನ್ನ ನಡೆಸಲಿ. ಸಾಲಗಾರರು ಹೋಗೋಕ್ಕಿಂತ ಕರ್ತನ ಪಾದದಲ್ಲಿ ಹೋಗೋದು. ಸಾಲಗಾರ ಮುಂದೆ ಕೈ ಚಾಚೋಕ್ಕಿಂತ ನನ್ನ ಕರ್ತನ
ನಾನು ಸುರಿಸ್ತೇನೆ. ಇಲ್ಲವೋ ನನ್ನ ಪರೀಕ್ಷೆ ಮಾಡಿ ನೋಡಿ. ಆಮೆನ್. ಕೆಳಗಡೆ ಫಲವೃಕ್ಷಗಳನ್ನು ಬೆಳೆಯಿಸಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ಅದ್ರ ಅರ್ಥ ನಿನ್ನ ಸಂಬಳ ಮತ್ತೊಬ್ಬರ ಪಾಲ ಆಗಲ್ಲ ಅಂದ. ಆ ಫಲ ನೀನು ಅನುಭವಿಸ್ತೀಯ. ಹಾ. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಆಮೆನ್. ದೇವರು ನಿನ್ನ ಏನ್ ಮಾಡ್ತಾರೆ? ಸ್ವದೇಶದಲ್ಲಿ ನೆಲೆಗೊಳಿಸ್ತಾರೆ. ಸ್ಥಳದಲ್ಲಿ ನೆಲೆಗೊಳಿಸಿ. ಹಾಗಾದ್ರೆ ಈಗ ಹೇಳ್ಬೇಕು ಗೌರಿ ಸಿಸ್ಟರ್, ಆ ಮನೆ ಖಾಲಿ ಮಾಡಿ ಈ ಮನೆ ಖಾಲಿ ಮಾಡಿ ಆ ಮನೆಗೆ ಹೋಗಲ್ಲ. ನಮಗೆ ಅಂತ ಹೇಳ್ಬೇಕು. ಒಂದು ಸ್ಥಳದಲ್ಲಿ ದೇವರು ನಿಲ್ಲಿಸ್ತಾರೆ, ಒಂದು ಸ್ಥಳದಲ್ಲಿ ನೆಲೆಗೊಳಿಸ್ತಾರೆ ದೇವರು. ಸ್ವಂತ ಮನೆ ಯಾರಿಗ್ಬೇಕು? ಯಾರ್ಯಾರಿಗ್ಬೇಕು? ದೇವ್ರು ಕೊಡಕ್ಕೆ ರೆಡಿ, ನೀವು ಹೊಂದ್ಕೋಬೇಕು. ಈಗ ಕೈ ಎತ್ತಿದ್ರೆ ಡೌಟ್ ಇದೆ ಅಂತ. ಆಮೇಲೆ ಈಗ ಕೈ ಎತ್ತ ನಂಬಿಕಸ್ಥರು ಬಂದೇ ಬರ್ತಾರೆ. ದೇವ್ರು ಕೊಟ್ಟೇ ಕೊಡ್ತಾರೆ. 5 ರೊಟ್ಟಿ 2 ಮೀನು ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ದೇವರು? ಅದೇ ಕೈ ಇನ್ನೂ ಮಾರ್ಪಟ್ಟಿಲ್ಲ, ಹಸ್ತ ಇನ್ನೂ ಮಾರ್ಪಟ್ಟಿಲ್ಲ. ಆ ಹಸ್ತ ಇಂದಿಗೂ ಹಾಗೆ ಇದೆ. ಅದು ನಿನ್ನ ಮೇಲೆ ಚಾಚಕದವರು ಇಷ್ಟಪಡ್ತಾ ಇದ್ದಾರೆ. ಅಂದೇ ಬರ್ತದೆ. ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕರು. ಹಾಗಾದ್ರೆ ನೀನು ಇಲ್ಲಿಂದ ಓಡಿಸ್ತೇನೆ ಅಂತ ಹೇಳುವರು ಯಾರು ನಿನ್ನನ್ನು ಓಡಿಸಕ್ ಆಗಲ್ಲ. ದೇವರು ಈಗೊಂದು ಆಲೋಚನೆ ಹೇಳಿದ್ರು, ನಮ್ಮ ಸಭೆ ಒಂದು ಆಲೋಚನೆ ದೇವರಿಗೆ ಹೇಳಿದ್ರು. ಆ ಆಲೋಚನೆ ಕೇಳಿ ನಾನು ಆಶ್ಚರ್ಯಪಟ್ಟೆ. ಈ ಸಭೆಗೆ ವಿರೋಧವಾಗಿ ಜನಗಳೆದ್ದು ಬರ್ತಾರೆ, ನೀವು ಪ್ರಾರ್ಥನೆ ಮಾಡ್ಬೇಕಂತ. ಮತ್ತೆ ದೇವರು ಹೇಳಿದ್ರು, ಎಲ್ಲಾ ಸಭೆಯನ್ನು ಮುಟ್ಟಿದ ಹಾಗೆ ಈ ಸಭೆಯನ್ನು ಮುಟ್ಟಿದ್ರೆ, ಎಲ್ಲಾ ಸೇವಕರು ಮುಟ್ಟಿದಾಗ ಈ ಸೇವಕರು ಮುಟ್ಟಿದ್ರೆ ನಾನು ಸುಮ್ಮನೆ ಬಿಡಲ್ಲ. ಹಲ್ಲೆಲೂಯಾ. ಕೇಳಿ ನಾನು ಆಶ್ಚರ್ಯಪಟ್ಟಿದ್ದೆ. ಅಂತೇನಪ್ಪ ನಮ್ಮಲ್ಲಿ ಆಮೇಲೆ ಅಂತ ಹೇಳುತ್ತೇನೆ. ಕರೆಕ್ಟ್ ಆಗಿ ದೇವರ ಚಿತ್ತದಲ್ಲಿ ನಡೆದರೆ ಮುಟ್ಟಲ್ಲ. ಎಲ್ಲರ ಸಭಾ ಒಡೆಯಕ್ಕೆ ಕಾರಣ, ಸೇವಕರಿಗೆ ಒಡೆಯಕ್ಕೆ ಕಾರಣ ನನಗನ್ಸುತ್ತೆ ಕೆಲವೊಂದು ಅವರ ಬಲಹೀನತೆಗೆ. ನಾನು ಕರೆಕ್ಟ್ ಆಗಿದ್ದೆ, ನಂಬಿಕಸ್ಥನಾಗಿದ್ದರೆ ಒಬ್ಬರು ನನ್ನನ್ನು ಮುಟ್ಟಲ್ಲ. ನಮ್ಮ ಊರಲ್ಲಿ ಒಂದು ಪಾಸ್ಟ್ ಇದೆ, ಅವರ ಸಾಕ್ಷಿ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಒಂದು ರೌಡಿ ಗುಂಪು ಇವು ಸೇವೆ ಮುಗಿಸ್ಕೊಂಡು ಬರುವಾಗ ಈ ಸಿನಿಮಾದಲ್ಲೆಲ್ಲ ಸರ್ಕಾರ ರೌಂಡ್ ಆಗಿ ನಿಂತ್ಕೊಂಡು ಹೀರೋನ ಮಧ್ಯೆ ನಿಲ್ಲಿಸಿ ಹೊಡೆಯಕ್ಕೆ ಬರ್ತಾರಲ್ಲ, ಆತರ ಇವ್ರನ್ನ ಮಧ್ಯೆ ನಿಲ್ಲಿಸಿದ್ದಾರೆ. ಇವ್ರು ಬೈಕಲ್ಲಿ ಇದ್ದಾರೆ, ಅವರೆಲ್ಲರೂ ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ರಾಡ್ ಹಿಡ್ಕೊಂಡು ದೊಣ್ಣೆಗಳೆಲ್ಲ ಹಿಡ್ಕೊಂಡು ನಿಂತಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಯಾವ್ದೋ ಊರಿಂದ ಬಂದು ಇಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ, ಜನಗಳ ತಲೆಗೆಡಿಸ್ತಾ ಇದೆಯಾ, ಊರೂರು ಸುತ್ತುತ್ತಾ ಇದೆಯಾ, ನಮ್ಮ ಊರಿಗೆ ಬಂದು ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ ಅಂತ ಎಲ್ಲರೂ ದೊಣ್ಣೆ ಎತ್ತಿದ್ದಾರೆ. ಒಬ್ಬ ಹೇಳ್ತಾನೆ, ಹೊಡಿಯೋ ನೀನ್ ಹೋಗಿ ಹೊಡಿಯೋ, ಇನ್ನೊಬ್ಬ ಹೇಳ್ತಾನೆ, ಇಲ್ಲ ನೀನ್ ಹೋಗಿ ಹೊಡಿಯೋ. ಹಂಗೆ ಹೇಳ್ತಾ ಇದ್ದಾರೆ ಹೊರತು ಒಬ್ಬರು ಹೊಡಿತಾ ಇಲ್ಲ. ಅವ್ರು ಹೇಳಿದ್ರು, ವಾರ್ನಿಂಗ್ ಮಾಡ್ತಾ ಇದ್ದೇನೆ, ಈಗ ಹೋಗು ಅಂತ ಹೇಳಿ ಅವನ್ನ ಫಾಸ್ಟ್ ಕಳಿಸ್ಬಿಟ್ರು. ಸ್ವಲ್ಪ ದಿನ ಆದ್ಮೇಲೆ ಒಂದು ಫೋನ್ ಬಂತು. ಈ ರೌಡಿಯ ಆಪೋಸಿಟ್ ಒಂದು ಗ್ಯಾಂಗ್ ಇರುತ್ತಲ್ಲ, ಒಂದು ರೌಡಿ ಇದ್ರೆ ಇನ್ನೊಂದು ರೌಡಿ ಆಪೋಸಿಟ್ ಇರುತ್ತೆ. ಅವನೇನ್ ಮಾಡಿದಾನಂದ್ರೆ ಈ ರೋಡಿನ ಕರ್ಕೊಂಡು ಹೋಗಿ 3 ದಿನ ಕೂಡ ಹಾಕಿದ. ನೀನ್ ಆ ಪಾಶ ಸುದ್ದಿಗೆ ಹೋಗ್ತೀಯಾ, ಅವ್ರ ಸುದ್ದಿಗೆ ನೀನ್ ಏನಕ್ಕೆ ಹೋಗಿದ ಅಂತ ಹೇಳಿ ಕೂಡ ಹಾಕಿ 3 ದಿನ ಅವನಿಗೆ ಊಟ ಕೊಡದೆ ಚೆನ್ನಾಗಿ ಹೊಡೆದಿದ್ದಾನೆ. ಇನ್ನೊಂದ್ಸಲ ಈ ತರ ಅವ್ರ ಸುದ್ದಿಗೆ ಹೋದ್ರೆ ನಾನು ಸಾಯಿಸ್ಬಿಡ್ತೀನಿ ನಿನ್ನ. ಇವ್ರು ಏನು ಗೊತ್ತಿಲ್ಲ, ಫೋನ್ ಮಾಡಿ, ಸರ್ ಇನ್ನ ನಿಮ್ ಸುದ್ದಿಗೆ ಬರಲ್ಲ. ನೀವ್ಯಾರು? ನಾನು ಇವ್ನ ಆಪೋಸಿಟ್ ಗ್ಯಾಂಗ್. ಹಲ್ಲೆಲೂಯಾ. ಒಂದು ಸಲ ಸಭೆಯಲ್ಲಿ ಅವರು ಆರಾಧನೆ ಮಾಡ್ತಾ ಇದ್ದೆ. ಆರಾಧನೆ ಮಾಡುವಾಗ ಅದೇ ಊರಿನಲ್ಲಿ ಒಬ್ಬ ಚಾಕು ತಗೊಂಡ್ಬಂದ. ಚಾಕು ತಗೊಂಡ್ಬಂದು ಇಲ್ಲಿ ಕುಯ್ಬಿಟ್ಟಿದ್ದಾನೆ ಕಾಸ್ಟ್ಗೆ, ಹಿಂಗೆ ಎಳೆದ್ ಬಿಟ್ಟಿದ್ದಾನೆ ಚಾಕುನ. ಎಳೆಯುವಾಗ ಅವರ ಶರ್ಟ್ ಅವರ ಬನಿಯನ್ನೆಲ್ಲ ಹರಿದೋಗಿದೆ, 2 ಪೀಸ್ ಆಗಿದೆ. ಆದ್ರೆ ಅವರ ಶರೀರದ ಮೇಲೆ ಏನೂ ಆಗಿದೆ. ತಕ್ಷಣ ಅವನ್ನ ಕುತ್ಕೊಂಡೋಗಿ ಎಲ್ಲ ಜನಗಳು ಆಚೆ ಬಿಟ್ಟರು. ಸಂಜೆ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿದೆ, ಸರ್ ನಿಮ್ಗೆ ಚಾಕಲ್ ಕುಯ್ಯಕ್ ಬಂದ ಅವನೀಗ ನಾವು ಒಳಗಡೆ ಹಾಕಿದೀವಿ, FIR ಆಗ್ತಾ ಇದೀವಿ, ನೀವು ಒಂದು ಸೈನ್ ಮಾಡಿ ನಾವು ಕೋರ್ಟ್ಗೆ ಜೈಲ್ಗೆ ಹಾಕಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ. ಇವರು ಹೋಗಿ ನೋಡಿದ್ರೆ ಅವನಿಗೆ ಚೆನ್ನಾಗಿ ಹೊಡೆದು ಸೆಲ್ ಒಳಗಡೆ ಕೂರಿಸ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವ್ರು ಪಾಸ್ಟಿಂಗ್ ಹೇಳ್ತಿದೆ, ಕಂಪ್ಲೇಂಟ್ ಕೊಡ್ಬೇಕಾಗಿದ್ದು ನಾನೇ ಕಂಪ್ಲೇಂಟ್ ಕೊಟ್ಟಿಲ್ಲ, ನೀವ್ ಹೆಂಗೆ ಅವನು ಒಳಗಡೆ ಹಾಕಿದ್ದಾರೆ. ಸರ್ ನಿಮ್ಗೆ ಚಾಕಲ್ ಕುಯ್ಯಕ್ ಬಂದಿಲ್ವಾ ಅಂತ. ಸರ್ ನಾನು ಅವನ ಅಲ್ಲೇ ಕ್ಷಮಿಸ್ಬಿಟ್ಟಿದ್ದೇನೆ, ಅವನ್ನ ಬಿಟ್ಟು ಬಿಟ್ಟಿದ್ದೇನೆ. ಒಂದೇ ತಿಂಗಳು ಅವನ್ನ ಊರಿಂದ ದೇವರು ಕಳಿಸಿದ್ರು. ಸ್ವಂತ ಹೆಂಡತಿ ಮಕ್ಕಳು ಅವನ ಹೊಡೆದು ಮನೆಯಿಂದ ಆಚೆಗೆ ಹಾಕಿ ಕೊನೆಗೊಂದಿನ ಅವ್ರ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೊರಟಾಯ್ತು. ಒಬ್ಬನ ಬಂದು ಹಿಂಗೆ ಹೇಳಿದೆ, ಇಲ್ಲಿ ನೀನು ಆರಾಧನೆ ಮಾಡಿದ್ರೆ ನಿನ್ನ ಪೆಟ್ರೋಲ್ ಹಾಕಿ ನಾನು ಸುಡುತ್ತೀನಿ ಅಂತ. 1 ವಾರ ಅವನೇ ಪೆಟ್ರೋಲ್ ಹಾಕೊಂಡು ಅವನೇ ಸುಟ್ಕೊಂಡೆ. ಸುಮ್ಮನೆ ಹೇಳ್ತಾ ಇಲ್ಲ,
ಅವ್ರಿಗೆ ಒಂದ್ಸಲ ಕರ್ಕೊಂಡ್ ಬರ್ತೀನಿ ಸಾಕ್ಷಿ ಹೇಳಿ ಸಾಕು. ನಾವು ದೇವರ ಚಿತ್ತದಲ್ಲಿ ನಡೆದ್ರೆ ಒಬ್ಬನ ಮುಟ್ಟಕ್ಕೆ ದೇವರು ಬಿಡಲ್ಲ. ಸಿಂಹದ ಮಧ್ಯದಲ್ಲಿ ಬಿದ್ದರು ಒಬ್ಬರು, ಸಿಂಹ ಮುಟ್ಟಿಲ್ಲ. ಬೆಂಕಿ ಮಧ್ಯದಲ್ಲಿ 3 ಜನ ಬಿದ್ದರು, ಬೆಂಕಿ ಮುಟ್ಟಿಲ್ಲ. ಅದು ಹಿಂಗೆ ಹೇಳ್ತಾರೆ, ನಾನು ಸತ್ರು ಪರವಾಗಿಲ್ಲ, ನನ್ನ ದೇವರನ್ನ ಬಿಟ್ಟು ಯಾರನ್ನ ಆರಾಧನೆ ಮಾಡ. ಇಂಥ ಡೆಡಿಕೇಶನ್ ನಿನ್ನ ಒಳಗಡೆ ಇದ್ರೆ, ಇಂಥ ಒಂದು ವಿಶ್ವಾಸ ನಿನ್ನ ಒಳಗಡೆ ಇದ್ರೆ, ಇಂಥ ಒಂದು ಕೊಡ್ತಾರೆ? ಸುಕ್ಷೇಮವನ್ನು ಬಲ. ಬಲ ಕೊಡ್ತಾರೆ. ಏನ್ ಕೊಡ್ತಾರೆ? ಬಲ ಕೊಡ್ತಾರೆ. ಬಲ ಅಂದ್ರೆ ಏನು? ಶಕ್ತಿ, ಅಭಿಷೇಕ, ಶಕ್ತಿ, ಆಮೆನ್. ಅತ್ಯಧಿಕವಾದ ಶಕ್ತಿ. ಆಮೆನ್. ಆ ಶಕ್ತಿ ಯಾವುದು? ದೇವರ ಬಲ. ಬಲ, ಆಮೆನ್. ಅಭಿಷೇಕ. ಆಮೆನ್. ಹಾಗಾದ್ರೆ ದೇವರು ಏನ್ ಕೊಡ್ತಾರೆ ನಮ್ಗೆ? ಅಭಿಷೇಕ ಕೊಟ್ಟು ಸುಕ್ಷೇಮವನ್ನು ಉಂಟು ಮಾಡುತ್ತಾನೆ. ಆಮೆನ್. ಯಾಜಕ ಕಾಂಡ 26ನೇ ಅಧ್ಯಾಯ 3ನೇ ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. ಬೇಗ. ನೀವು ನನ್ನ ನಿಯಮಗಳನ್ನು ಹಾ. ಕೈಗೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ನಾನು ಮುಂಗಾರು ಮಳೆಗಳನ್ನು ಆಯಾ ಕಾಲದಲ್ಲಿಯೇ ಬರಮಾಡುವೆನು. ನಿಮ್ಮ ಹೊಲಗಳು ಒಳ್ಳೆ ಬೆಳೆಯನ್ನು ಕೊಡುವವು, ತೋಟದ ಮರಗಳು ಬಹಳ ಫಲ ಕೊಡುವವು. ಕಳ ತಡಿಸುವ ಕೆಲಸವು
ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ. ನಿಮ್ಮ ದೇಶದಲ್ಲಿ ನಿರ್ಭಯವಾಗಿ ವಾಸ ಮಾಡುವಿರಿ. ನಿಮ್ಮ ದೇಶದಲ್ಲಿ ನಿಮಗೆ ಸುಕ್ಷೇಮವನ್ನು ಅನುಗ್ರಹಿಸುವೆನು. ಆಮೆನ್. ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ, ಮನೇಲಿ ಓದ್ಕೊಳ್ರಿ. ಮುಂಗಾರು ಹಿಂಗಾರು ಮಳೆ ಕಳಿಸ್ತೀನಿ ಅಂತ. ಆಮೆನ್. ನಾವು ಸಂಬಳ ಬಂದ ಮೇಲೆ ತಿರ್ಗಾ ಇನ್ನೊಂದು ಸಂಬಳ ಕಾಯ್ತಾ ಇರ್ತದೆ. ಏನಕ್ಕೆ? ಅಕ್ಕಿ ಖಾಲಿ ಆಗ್ತಿದೆ, ಬೆಳೆ ಖಾಲಿ ಆಗ್ತಿದೆ, ಎಣ್ಣೆ ಖಾಲಿ ಆಗ್ತಿದೆ. ಬಟ್ ದೇವರು ಹೇಳ್ತಿದ್ದಾರೆ, ಸಂಬಳ ಬಂದ ಮೇಲೂ ಬಂದ ನಂತರನು, ಬರೋಕ್ಕಿಂತ ಮುಂಚೆನು ನಿನ್ನ ಮನೆಯಲ್ಲಿ ಅಭಿವೃದ್ಧಿ ಇರ್ತದೆ. ಆಮೆನ್. ಸಂಬಳ ಬಂದಿಲ್ಲ ಅಂದ್ರೂ ಸ್ತೋತ್ರ, ನಿನ್ನ ಮನೆಯಲ್ಲಿ ಏನು ಕೊರತೆ ಇರೋದಿಲ್ಲ. ಈ ವರ್ಷ ದೇವರಾಗಿ ನಡೆಸ್ತಾರೆ. ಆಮೇಲೆ ರೈತರಿಗೆ ಹಿಂಗಾರು ಮಳೆ ಬೇಕು, ಮುಂಗಾರು ಮಳೆ ಬೇಕು. ಬೀಜ ಬಿತ್ತೋಕ್ಕಿಂತ ಮುಂಚೆ ಒಂದು ಮಳೆ ಬೇಕು, ಬಿತ್ತಿದ ಮೇಲೆ ಒಂದು ಮಳೆ ಬೇಕು. ಅದೇ ತರ ನಮ್ಗೆ ಸಂಬಳ ಬರೋಕ್ಕಿಂತ ಮುಂಚೆನು ಅದ್ರ ಹಿಂದೆನೂ ದೇವರು ಅಭಿವೃದ್ಧಿ ಇಟ್ಟಿರ್ತಾರೆ, ಮುಂದೆನೂ ಅಭಿವೃದ್ಧಿ ಇಟ್ಟಿರ್ತಾರೆ. ಅಂತ ಕೊರತೆ ಇರೋದಿಲ್ಲ. ದೇವರು ಹೇಳ್ತಾ ಇದ್ದಾರೆ, ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ, ನಿಮ್ಮ ದೇಶದಲ್ಲಿ ನಿರ್ಭಯವಾಗಿ ವಾಸ ಮಾಡುವಿರಿ, ನಿಮ್ಮ ದೇಶದಲ್ಲಿ ನಿಮಗೆ ಸುಕ್ಷೇಮವನ್ನು ಅನುಗ್ರಹಿಸುವೆನು. ಯಾರ ಭಯವೂ ಇಲ್ಲದೆ, ಯಾರ ಭಯವೂ ಇಲ್ಲದೆ ಮಲಗಿಕೊಳ್ಳುವಿರಿ. ಹಾಗಾದ್ರೆ ಮಲಗುವಾಗ ನಮ್ಗೆ ಏನಿರೋದಿಲ್ಲ, ಭಯ ಇರಲ್ಲ. ಹಾಗಾದ್ರೆ ಈ ವರ್ಷ ಯಾರು ಹೇಳುದು, ಯಾರು ಬಂದು ಕುತ್ತಿಗೆ ಹಿಡಿದಿದೆ ಪಾಸ್ಟರ್, ಯಾರು ಎದೆ ಮೇಲೆ ಬಂದು ಕೂತ್ಕೊಂಡಿದೆ ಪಾಸ್ಟರ್, ಪಕ್ಕದಲ್ಲಿ ಯಾರು ಹೋದಂಗ ಆಗುತ್ತೆ ಪಾಸ್ಟರ್, ಅದೆಲ್ಲ ಇಲ್ಲ. ಈ ವರ್ಷ ದೇವರು ಏನ್ ಮಾಡ್ತಾರೆ, ನೀಗಿಸ್ತಾರೆ. ಅದು ಬರದಂತೆ ದೇವರು ನಿಮ್ಮನ್ನ ಕಾಯ್ತಾನೆ. ದುಷ್ಟ ಮೃಗಗಳು ದೇಶದಲ್ಲಿ ಇರದಂತೆ ಮಾಡುವೆನು. ನಿಮ್ಮ ದೇಶವು ಶತ್ರುಗಳ ಕತ್ತಿಯಿಂದ. ದುಷ್ಟ ಮೃಗ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕಳೆದ ಹೋದ ಶುಕ್ರವಾರ ಸೇವಕರೊಂದು ಆಲೋಚನೆ ಕೊಟ್ಟಿದ್ರು. ಈ ವರ್ಷ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಜಾಸ್ತಿ ಆಗುತ್ತೆ ಅಂತ. ಅದು ದುಷ್ಟ ಮೃಗ. ಅದು ದೇವ್ ಈ ದೇಶದಲ್ಲಿ ದೇವರು ನೀಗಿಸ್ತಾನೆ. ಹೊಸಳ್ಳಿ ಪಟ್ಟಣಕ್ಕೆ ಬರಲ್ಲ, ತುಳಸಿ ನಗರಕ್ಕೆ ಬರಲ್ಲ, ನೀವು ವಾಸವಾಗಿರೋ ಪಟ್ಟಣದಲ್ಲಿ ಬರಲ್ಲ. ನೀವೇನ್ ಮಾಡ್ಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಪಟ್ಟಣಕ್ಕಾಗಿ ಪ್ರಾರ್ಥಿಸಬೇಕು. ಆ ದುಷ್ಟ ಮೃಗ ದೇವರು ನೀಗಿಸ್ತಾನೆ. ನಿಮ್ಮ ದೇಶವು ಶತ್ರುಗಳ ಕತ್ತಿಯಿಂದ ಹಾಳಾಗುವುದಿಲ್ಲ. ನೀವು ನಿಮ್ಮ ವೈರಿಗಳನ್ನು ಓಡಿಸುವಿರಿ, ಅವರನ್ನು ಕತ್ತಿಯಿಂದ ಸಂಹರಿಸುವಿರಿ. ನಿಮ್ಮಲ್ಲಿ 5 ಮಂದಿಯು 100 ಮಂದಿಯನ್ನು. ಎಷ್ಟು ಜನ? 5 ಮಂದಿ. ನಮ್ಮ ಸಭೆಯಲ್ಲಿ 5 ಜನ 100 ಮಂದಿಯನ್ನು 100 ಮಂದಿಯು 10,000 ಮಂದಿಯನ್ನು ಓಡಿಸುವರು. ಈ ಸಭೆಗೆ ಆಗಲಿ ನಿಮಗಾಗ್ಲಿ ವಿರೋಧವಾಗಿ ಎದ್ದು ಬರುವ ದುರಾತ್ಮ ಅಂಧಕಾರ ಶಕ್ತಿಗಳು, ಅದು 5 ಜನ 100 ಜನ ಓಡಿಸ್ತಾರೆ. 100 ಜನ ಎಷ್ಟು ಜನ ಓಡಿಸ್ತಾರೆ? 10,000 ಓಡಿಸುವ ಅಭಿಷೇಕ ದೇವರ ಈ ವರ್ಷದಿಂದ ದೇವರು ಕೊಡೋಗ್ತಾ ಇದ್ದಾರೆ. ಆ ಅಭಿಷೇಕ ಯಾರಿಗೆ ಬೇಕು, ಯೇಸುವಿನ ನಾಮದಲ್ಲಿ ಈಗ ಅಂಗೀಕರಿಸಿಕೊ. ಓ ಶತ್ರುವನ್ನು ಓಡಿಸುವ ರವ ಲವ ಲವ ಶಕ್ತರ ರವ, ಓ ರಿಸೀವ್ ಮಾಡಿ ಸಭೆಯಲ್ಲಿ ದೇವರಾಗಿ ನನ್ನ ಮೇಲೆ ಇಳಿಯಲಿ. ಓ ಹಲ್ಲೆಲೂಯಾ. ಕರಗಳ ತಟ್ಟಿ ಅನ್ಯ ಭಾಷೆಯಲ್ಲಿ ದೇವರ ಆರಾಧನೆ ಮಾಡ್ರಿ. ಸಾಧನ ಒಣಕಾಲಕ್ಕಿಂತ ದೇವರನ್ನು ಸ್ತುತಿಸು. ಓ 5 ಅಭಿಷೇಕರು 100 ಅಂಧಕಾರ ಶಕ್ತಿಗಳನ್ನು, 100 ಜನ ಅಭಿಷೇಕರು 10,000 ಶಕ್ತಿಗಳನ್ನು ಓಡಿಸೋದಕ್ಕೆ. Receive
ಅಂತ್ಯಕಾಲ ಅಭಿಷೇಕ ನನ್ನ ಮೇಲೆ ಇಳಿಯಲಿ. Praise you, Lord. Praise you, Lord. ವಾಕ್ಯವನ್ನು ಅಂಗೀಕರಿಸೋಣ. ಸಾಧ್ಯವಾದ ಮೊಣಕಾಲ ಈ ವರ್ಷ ನನ್ನ ಕ್ಷೇಮವನ್ನು ಹೊಂದಬೇಕು. ಪಟ್ಟಣಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. ಮೊಣಕಾಲ ನಿಂತು ನಾವು ಪ್ರಾರ್ಥಿಸೋಣ. ಕೇಳಿದ ವಾಕ್ಯಕ್ಕೆ ನಮ್ಮನ್ನು ತಗ್ಗಿಸಿಕೊಂಡು ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಕ್ಕೆ ಎಸ್ ದೇವರ ಉಪದೇಶವನ್ನು ಮರೆಯದೆ ಮನಪೂರ್ವಕವಾಗಿ ನಡೆಸುವುದು. ದೇವರಿದ್ದಾರೆ ಆಕೆಯ ಸುಖ ನದಿಯ ಹಾಗೆ, ಕ್ಷೇಮ ಸಮುದ್ರದ ಅಲೆಯ ಹಾಗೆ ಇರುತ್ತದೆ. ನಿನ್ನ ಸುಖ ದೇವರ ಅನುಗ್ರಹ. ಇದುವರೆಗೂ ಮಂತ್ರ ಹೋರಾಟ, ಶತ್ರು ಹೋರಾಟದ ನಡೆದೆ. ಆದರೆ ದೇವರು ಬಿಡುಗಡೆ ಕೊಡೋದು ಮಾತ್ರ ಅಲ್ಲ, ಶತ್ರು ಮೇಲೆ ನನಗೆ ಅಧಿಕಾರ ಕೊಡ್ತಾನೆ. ಶತ್ರುವನ್ನು ಓಡಿಸೋ ಅಭಿಷೇಕ ದೇವರು ಕೊಡ್ತಾನೆ. ನಾವು ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಓ ಹಾಲೆಲ್ಲೂಯ್ಯ, ನಿನ್ನನ್ನು ಸ್ತುತಿಸ್ತೇನೆ ರಾಜ್ಯವೇ. ಈ ಕ್ಷೇಮ ನನ್ನಲ್ಲಿ ಬರಲಿ.
ಈ ಕ್ಷೇಮ ನನ್ನಲ್ಲಿ ಬರಲಿ, ನನ್ನ ಕುಟುಂಬದಲ್ಲಿ ಬರಲಿ. ಲೋಕ ಇರೋರು ಹೇಳ್ರಿ, ಲೋಕದ ಮೇಲೆ ಒಂದು ಜಯ, ಕ್ಷೇಮ. ಬಾಯಿ ತೆರೆದು ಪ್ರಾರ್ಥಿಸು ದೇವ ಮಗುವೆ, ಬಾಯಿ ತೆರೆದು ಪ್ರಾರ್ಥಿಸು. ಕ್ಷೇಮ ಅನ್ನೋದು ನಾನು ಹೊಂದಬೇಕು ದೇವರೇ. ಸ್ಥಿರಪಡಿಸಿ ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀವು ಸ್ಥಿರಪಡಿಸಿ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಸಾಲಗಳಲ್ಲಿ ನಾನು ಏನಾರುವಾಗ ತಂದೆಯಾಗಿ ಬಂದು ನನ್ನ ಹಿಡಿಸಿದನು. ಸಾಲಗಳಲ್ಲಿ ನಾನು ಬಿಡಿಸಿದನು. ರೋಗದ ಮಂಚೆಯಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ. ರೋಗದ ಮಂಚೆಯಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ. ನಿನ್ನ ಬಿಟ್ಟು ನಾ ಏನು